ಹಲೋ ಯಂಗ್ ಚಾಂಪ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ನಮ್ಮ DCET ಹುಡುಗರು ನಿಮ್ಮ DCET ರಿಸಲ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ಸೊ ನಿಮ್ಮ ಡಿಪ್ಲೊಮೊ ಎಕ್ಸಾಮ್ಸ್ ಎಲ್ಲ ಎಕ್ಸಾಮ್ಸು ಸಹ ಕಂಪ್ಲೀಟ್ ಆಗಿದೆ. ಸೊ ಯು ಆರ್ ಜಸ್ಟ್ ವೇಟಿಂಗ್ ಫಾರ್ ಯುವರ್ ರಿಸಲ್ಟ್ಸ್. ಸೊ ನಾ ಹಿಂದಿನ ವಿಡಿಯೋದಲ್ಲೂ ಸಹ ಹೇಳಿದ್ದೆ, ಈ ಒಂದು ಪೀರಿಯಡ್ ಏನಿದೆಯಲ್ಲ ನಿಮ್ಮ ರಿಸಲ್ಟ್ಸ್ ಅನೌನ್ಸ್ ಆಗೋವರೆಗೂ ಸೊ ತುಂಬ ಕ್ರೂಷಿಯಲ್ ಪೀರಿಯಡ್ ಆಗುತ್ತೆ. ಬಿಕಾಸ್ ನೀವು ನಿಮ್ಮ ಕೌನ್ಸಿಲಿಂಗ್ ಪ್ರಿಪರೇಷನ್ಸ್ನ ಈ ಒಂದು ಪೀರಿಯಡಲ್ಲಿ ಎಫೆಕ್ಟಿವ್ ಆಗಿ ಮಾಡಬೇಕಾಗುತ್ತೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಕೌನ್ಸಿಲಿಂಗ್ ಪ್ರೊಸೀಜರ್ಸ್ ಸ್ಟೆಪ್ ಬೈ ಸ್ಟೆಪ್ ಏನೇನು ಇರುತ್ತೆ, ಯಾವುದಾದ ನಂತರ ಏನೇನು ಬರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಿಮ್ಮ ಆಪ್ಷನ್ ಎಂಟ್ರಿಗೆ ಬೇಕಾದಂಥ ಸ್ಟ್ರಾಟಜೀಸ್ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಹಾಗಾಗಿ ಟಿಲ್ ಎಂಡ್ವರೆಗೂ ಸ್ಟೇ ಟ್ಯೂನ್ಡ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಏನೇನು ಸಿಗುತ್ತಪ್ಪ ಅಂತ ಓವರ್ ಆಲ್ ಹೇಳೋದಕ್ಕೆ ಹೋದರೆ, ಯಾವುದೇ ಒಂದು ಆಪ್ಷನ್ ಎಂಟ್ರಿ ಹಾಕೋದಕ್ಕಿಂತ ಮುಂಚೆ ನೀವು ಕಾಲೇಜಸ್ನ ಹೇಗೆ ಪ್ರಿಯಾರಿಟಿ ವೈಸ್ನ ಸೆಟ್ ಮಾಡ್ಕೊಬೇಕು, ಕಾಲೇಜಸ್ನ ಪ್ರಿಯಾರಿಟಿ ಯಾವ ಕಾಲೇಜ್ ಸೆಟ್ ಮಾಡಬೇಕು ಅಂದರೆ ನಾನು ಏನೇನು ಪ್ರಿಯಾರಿಟಿ ನೋಡಬೇಕು ಆ ಒಂದು ಪರ್ಟಿಕ್ಯುಲರ್ ಕಾಲೇಜಸಲ್ಲಿ, ಹಾಗೆಯೇ ಟಾಪ್ 50 ಕಾಲೇಜಸ್ ಯಾವುದು ಅದರದ್ದು ಲಿಸ್ಟ್ ಸಿಗ್ತಾ ಹೋಗುತ್ತೆ. ಜೊತೆಗೆ ಪ್ರತಿಯೊಂದು ಕಾಲೇಜಸ್ದು ಡಿಸ್ಟ್ರಿಕ್ಟ್ ವೈಸ್, ನಿಮ್ಮ ಬ್ರಾಂಚ್ ವೈಸ್, ಕಾಲೇಜ್ ನೇಮ್ ವಿತ್ ಕೋಡ್ ಅಂಡ್ ದೆನ್ ವಿಚ್ ಇಸ್ ಕಾಲೇಜ್ ಟೈಪ್, ಇದೆಲ್ಲದರದ್ದು PDF ಸಹ ಈ ವಿಡಿಯೋದಲ್ಲಿ ನಿಮಗೆ ಅವೈಲಬಲ್ ಆಗ್ತಾ ಹೋಗುತ್ತೆ. ಜೊತೆಗೆ ನಿಮ್ಮ ಕೌನ್ಸಿಲಿಂಗ್ ಪ್ಲಾನರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಕಾಲೇಜ್ ರಿಸರ್ಚ್ ಜೊತೆಗೆ ಕೌನ್ಸಿಲಿಂಗ್ ಪ್ಲಾನಿಂಗ್ ಮಾಡ್ಕೊಳ್ಳೋದು ಅದೂ ಸಹ ಇಂಪಾರ್ಟೆಂಟು. ಈ ಒಂದು ಪ್ಲಾನಿಂಗ್ ನಿಮ್ಮ ಆಪ್ಷನ್ ಎಂಟ್ರಿ ಟೈಮಲ್ಲಿ ಬಹಳ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ಇವಾಗಲೇ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ಇದ್ರದ್ದು ಕುರಿತಾದಂತೆ PDF ಸಹ ನಾವು ನಿಮಗೆ ಅವೈಲಬಲ್ ಮಾಡಿಕೊಡ್ತಿದ್ದೀವಿ. ಸೊ ಅದು ಎಲ್ಲಿ ಸಿಗುತ್ತೆ, ಹೇಗೆ ಅದನ್ನು ವರ್ಕ್ ಮಾಡಬೇಕು, ಇದರಿಂದ ಯೂಸಸ್ ಏನು, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ನಿಮ್ಮ ಫೀಸ್ ಸ್ಟ್ರಕ್ಚರನ್ನು ಸಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ವೈ? ಬಿಕಾಸ್ ಆ್ಯಸ್ ಸೂನ್ ಆಪ್ಷನ್ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ರೌಂಡಲ್ಲಿ ನಿಮಗೆ ಯಾರೆಲ್ಲ ಫಸ್ಟ್ ರೌಂಡ್ ಆಗಿದ ತಕ್ಷಣ ಕಾಲೇಜ್ಗೆ ಹೋಗ್ತಿರೋ ಸೊ ಅವ್ರಿಗೆ ಫೀಸ್ನ ಪೇ ಮಾಡಬೇಕಾಗುತ್ತೆ. ಆ ಡ್ಯೂರೇಷನ್ಸ್ ನಿಮಗೆ ತುಂಬ ದಿನ ಇರೋದಿಲ್ಲ ಫೀಸ್ ಪೇ ಮಾಡೋದಕ್ಕೆ. ಸೊ ಹಾಗಾಗಿ ಇವಾಗಿಂದನೇ ನೀವು ಫೈನಾನ್ಷಿಯಲ್ ಪ್ಲಾನಿಂಗೂ ಸಹ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಿಮ್ಮ ಕಾಲೇಜ್ ಸೀಟ್ ಮ್ಯಾಟ್ರಿಕ್ಸು ಕಟ್ ಆಫ್ನ ಹೇಗೆ ಮಾಡ್ಬೋದು, ಹೇಗೆ ನೋಡಬೇಕು, ಅದನ್ನು ಹೇಗೆ ವೆರಿಫೈ ಮಾಡಬೇಕು ಅನ್ನೋದ್ರ ಕುರಿತಾದಂತೆ ವಿಡಿಯೋ ಮಾಡ್ತೀವಿ. ಜೊತೆಗೆ ನಿಮ್ಮ ಎಜುಕೇಷನ್ಸ್ ಲೋನ್ ಕುರಿತಾದಂತೆಯೂ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ಆದಷ್ಟು ಬೇಗ ನಿಮಗೆ ಅವೈಲಬಲ್ ಆಗ್ತಾ ಹೋಗುತ್ತೆ. ಸೊ ಈ ಡ್ಯೂರೇಷನ್ಸಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಆಪ್ಷನ್ ಎಂಟ್ರಿ ಆಸ್ ವೆಲ್ ಎಸ್ ಕೌನ್ಸಿಲಿಂಗ್ ಪ್ಲಾನಿಂಗ್ನ ನೀವು ಕರೆಕ್ಟಾಗಿ ಮಾಡಬೇಕಾಗುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಬಿಫೋರ್ ಮೂವಿಂಗ್ ಫರ್ದರ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಂಡ್ ದೆನ್ ವಾಟ್ಸಪ್ ಅಂಡ್ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಡೂ ಜಾಯಿನ್ ಸೊ ದಟ್ DCET 2026 ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇನ್ಸ್ಟೆಂಟ್ ಆಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಸೊ ರೀಡ್ ದಿಸ್. A good rank opens the door, but a smart option entry decides which door you enter. This is very very important. So ಎಷ್ಟೋ ಜನ ಸ್ಟೂಡೆಂಟ್ಸು ಆಪ್ಷನ್ ಎಂಟ್ರಿ ಟೈಮಲ್ಲಿ ಅವ್ರಿಗೆ ಟಾಪ್ ಕಾಲೇಜಲ್ಲಿ ಸಿಗೋ ಆಪ್ಷನ್ಸ್ ಇದ್ರೂ ಸಹ ಮಿಸ್ ಆಗಿ ಅದನ್ನು ಬಿಟ್ಬಿಟ್ಟಿರ್ತಾರೆ ಡ್ಯೂ ಟು ದೇರ್ ಆಪ್ಷನ್ ಎಂಟ್ರಿ ಮಿಸ್ಟೇಕ್ಸಿಂದ. ಎಷ್ಟೊಂದು ಜನ ಈ ಆಪ್ಷನ್ ಎಂಟ್ರಿಲಿ ಮಿಸ್ಟೇಕ್ಸ್ ಖಂಡಿತವಾಗ್ಲೂ ಮಾಡ್ತೀರಾ. ಸೊ ಲಾಸ್ಟ್ ಇಯರು ಸಹ ಸ್ಟೂಡೆಂಟ್ಸ್ ಮಾಡ್ತಿದ್ರು. ಸೊ ಹಾಗಾಗಿ ಈ ಇಯರ್ ಇವನ್ ಬಿಫೋರ್ ನಿಮ್ಮ ರಿಸಲ್ಟ್ಸ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆನೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಿರೋ ಕಾರಣನೇ ಇದು. ಬಿಕಾಸ್ ನೀವು ಸಹ ನಿಮ್ಮ ಸೀನಿಯರ್ ಮಾಡಿರ್ತಕ್ಕಂಥ ಮಿಸ್ಟೇಕ್ಸ್ ಮಾಡಬಾರ್ದು. ಸೊ ಡೋಂಟ್ ವರಿ, ಆಪ್ಷನ್ ಎಂಟ್ರಿ ಟೈಮಲ್ಲೂ ಸಹ ನಾವು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋ ಕೊಡ್ತಾನೆ ಹೋಗ್ತೀವಿ, ಏನೇನೆಲ್ಲ ಪ್ರೊಸೀಜರ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು. ಸೊ ಇದು ಓವರ್ ಆಲ್ ನೀವು ಈ ಡ್ಯೂರೇಷನಲ್ಲಿ ಮಾಡಬೇಕಾಗಿರ್ತಕ್ಕಂಥ ಸ್ಟ್ರಾಟಜಿ, ಪ್ಲಾನಿಂಗ್ ಆ್ಯಂಡ್ ರಿಸರ್ಚ್ ಕುರಿತಾದಂತೆ ವಿಡಿಯೋ ಆಗಿರ್ತಕ್ಕಂಥದ್ದು. ಸೊ ಲೆಟ್ಸ್ ಮೂವ್. ಫಸ್ಟ್ ಆಫ್ ಆಲ್, ಈ ಪ್ಲ್ಯಾನ್ ಯಾಕೆ ವರ್ಕ್ ಆಗುತ್ತೆ ನೀವು ತಿಳ್ಕೊಬೇಕಾದ್ರೆ, ಫಸ್ಟ್ ಮೆನಿ ಸ್ಟೂಡೆಂಟ್ಸ್ ಫೇಸ್ ಕನ್ಫ್ಯೂಷನ್ಸ್ ಡ್ಯೂರಿಂಗ್ ನಿಮ್ಮ ಆಪ್ಷನ್ ಎಂಟ್ರಿ ಟೈಮಲ್ಲಿ. ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ಸ್ ಆಗ್ತೀರಾ. ಮೇನ್ ರೀಸನ್ಸ್ ಟೂ ಮೆನಿ ಕಾಲೇಜಸ್ ಆ್ಯಂಡ್ ಬ್ರಾಂಚಸ್. ತಮ್ಮೆಲ್ರಿಗೂ ಗೊತ್ತು, ಅಕ್ರಾಸ್ ಕರ್ನಾಟಕ ಇಂಜಿನಿಯರಿಂಗ್ ಕಾಲೇಜಸ್ ಬಹಳಷ್ಟಿದೆ. ಜೊತೆಗೆ ಬ್ರಾಂಚಸ್ಸು ಸಹ ಸಿಕ್ಕಾಪಟ್ಟೆ ಬ್ರಾಂಚಸ್ ಆಗಿದೆ. ಸೊ ಟೂ ಮೆನಿ ಕಾಲೇಜಸ್ ಇರೋದ್ರಿಂದ ನೀವು ಕನ್ಫ್ಯೂಷನ್ಸ್ ಆಗ್ತೀರಾ. ನನ್ನ ರ್ಯಾಂಕಿಗೆ ಯಾವ ಕಾಲೇಜಸ್ ಬರ್ಬೋದು, ಈ ಕಾಲೇಜಸ್ ಗುಡ್ಡಾ ಬ್ಯಾಡಾ, ಅಥವಾ ಈ ಕಾಲೇಜಸ್ಸಲ್ಲಿ ಓದಿದ್ರೆ ನನ್ನ ಲೈಫ್ ಹೇಗಿರುತ್ತೆ, ಕೆರಿಯರ್ ಪಾತ್ ಹೇಗಿರುತ್ತೆ, ಇದೆಲ್ಲ ಕನ್ಫ್ಯೂಷನ್ಸು ಸಹ ನಿಮ್ಮ ಮೈಂಡಲ್ಲಿರುತ್ತೆ. ಜೊತೆಗೆ ಸಜೆಷನ್ಸ್ ಫ್ರಮ್ ಮಲ್ಟಿಪಲ್ ಪೀಪಲ್. ಸೊ ಯಾವುದೋ ಒಂದು XYZ ಕಾಲೇಜಸ್ನ ನಿಮ್ಮ ಪೇರೆಂಟ್ಸ್ ಸಜೆಸ್ಟ್ ಮಾಡ್ತಾರೆ, ದಿಸ್ ಇಸ್ ಗುಡ್ ಕಾಲೇಜ್, ಹೋಗ್ಬೋದು ಇದಕ್ಕೆ ಅಂತ. ಅದೇ ಕಾಲೇಜ್ನ ಬೇರೆಯವರು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಚ್ಚಲ್ಲಿ ಬೇರೆ ಯಾರು ಆಗಿರ್ಬೋದು, ಈ ಕಾಲೇಜ್ ಸರಿ ಇಲ್ಲ, ಇದು ಬೇಡ ಅಂತ ಹೇಳ್ತಾರೆ. ಸೊ ಈ ಥರ ಕನ್ಫ್ಯೂಷನ್ಸ್ ಇರುತ್ತೆ. ಆ್ಯಂಡ್ ದೆನ್ ಮೆನಿ ಆಫ್ ದಿಮ್ ಬಂದ್ಬಿಟ್ಟು ಈ ಕಾಲೇಜ್ಗೆ ಅಪ್ಲೈ ಮಾಡು, ಈ ಕಾಲೇಜ್ಗೆ ಆಪ್ಷನ್ ಎಂಟ್ರಿಯಲ್ಲಿ ಪ್ರಿಯಾರಿಟಿ ಜಾಸ್ತಿ ಕೊಡು, ಇದೆಲ್ಲ ಕನ್ಫ್ಯೂಷನ್ಸು ಸಹ
ನಿಮಗೆ ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಸಹ ಆಗ್ತಿರ್ತಕ್ಕಂಥದ್ದು ಲ್ಯಾಕ್ ಆಫ್ ಪ್ಲೇಸ್ಮೆಂಟ್ ಇನ್ಫಾರ್ಮೇಷನ್ಸ್. ಸೊ ಎಷ್ಟೊಂದು ಜನ ನಮ್ಮ DCET ಸ್ಟೂಡೆಂಟ್ಸು, ಮೆನಿ ಆಫ್ ದಮ್ ಪ್ಲೇಸ್ಮೆಂಟ್ ಬಗ್ಗೆ ಯಾವುದೇ ರೀತಿಯಾದಂತಹ ರಿಸರ್ಚು ಸಹ ಮಾಡೋದಿಲ್ಲ, ಕಾಲೇಜ್ ರಿಸರ್ಚು ಸಹ ಮಾಡೋದಿಲ್ಲ, ಪ್ಲೇಸ್ಮೆಂಟ್ ರಿಸರ್ಚು ಸಹ ಮಾಡೋದಿಲ್ಲ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗೋದು ಒಂದು ಪರ್ಪಸ್ ಇಟ್ಕೊಂಡು, ನಿಮ್ಮ ಡ್ರೀಮ್ ಆಗಿರ್ಬೋದು ಅಥವಾ ನಿಮ್ಮ ಲೈಫಲ್ಲಿ ಒಂದೊಳ್ಳೆ ಕೆರಿಯರ್ ಪಾತ್ನ ನೀವು ಚೂಸ್ ಮಾಡಿ ಹೋಗಬೇಕು ಅಂದ್ಕೊಂಡೇ ನೀವು ಇಂಜಿನಿಯರಿಂಗ್ ಕಾಲೇಜಸ್ಗೆ ಜಾಯ್ನ್ ಆಗಿರ್ತೀರಾ. ಬಟ್ ಆ ಪ್ಲೇಸ್ಮೆಂಟ್ ಇನ್ಫಾರ್ಮೇಷನ್ಸ್ ಗೊತ್ತಿಲ್ಲದೇ ಆ ಕಾಲೇಜ್ಗೆ ಜಾಯ್ನ್ ಆಗಿರ್ತೀರಾ. ದಟ್ ಈಸ್ ಆಲ್ಸೋ ರಾಂಗ್. ಪ್ಲೇಸ್ಮೆಂಟ್ ಇನ್ಫಾರ್ಮೇಷನ್ಸ್ ನೀವು ತಿಳ್ಕೊಂಡಿರಲೇಬೇಕಾಗುತ್ತೆ. ನೆಕ್ಸ್ಟ್, ಅನ್ಸರ್ಟೈನಿಟಿ ಅಬೌಟ್ ಕಟ್ ಆಫ್ಸ್. ಯಾವುದೋ ಒಂದು ಕಾಲೇಜ್ ರ್ಯಾಂಡಮ್ ಆಗಿ ಚೂಸ್ ಮಾಡ್ತೀರಾ, ನನ್ನ ರ್ಯಾಂಕಿಗೆ ಅದು ಬರುತ್ತೆ ಅಂತ ನೀವೇ ಅಸ್ಯೂಮ್ ಮಾಡ್ಕೊತೀರಾ. ಬಟ್ ಪ್ರೀವಿಯಸ್ ಇಯರ್ ಕಟ್ ಆಫ್ನ ಯಾವತ್ತೂ ಸಹ ನೀವು ಓಪನ್ ಮಾಡು ಸಹ ನೋಡಿರಲ್ಲ, ಅಥವಾ ನೋಡಿದ್ರೂ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರಲ್ಲ. ಸೊ ಈ ಥರ ಮಿಸ್ಟೇಕ್ಸ್ ತುಂಬ ಜನ ಸ್ಟೂಡೆಂಟ್ಸ್ ಮಾಡ್ತಾರೆ. ಸೊ ಇದ್ರ ಕುರಿತಾದಂತೆ ಪ್ರೀವಿಯಸ್ ಇಯರ್ ಕಟ್ ಆಫ್ ಹೇಗೆ ನಾನು ಅನಾಲಿಸಿಸ್ ಮಾಡಬೇಕು ಅನ್ನೋದ್ರ ಕುರಿತಾದಂತೆ ಡೀಟೇಲ್ಡ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀವಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್. ನೆಕ್ಸ್ಟ್, ಫಿಯರ್ ಆಫ್ ಮಿಸ್ಸಿಂಗ್ ಬೆಟರ್ ಆಪ್ಷನ್ಸ್. ಸೊ ಟೈಮ್ ಹತ್ರ ಬಂದಿದ್ದ ತಕ್ಷಣ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಆ ಫಿಯರ್ ಬಂದ್ಬಿಡುತ್ತೆ. ನಾನು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡ್ತಿದ್ದೀನಾ, ನಾನು ಕಾಲೇಜಸ್ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ತಿದ್ದೀನಾ, ಅಥವಾ ನಾನು ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ನಾನು ಅನ್ಕೊಂಡಿರೋ ಕಾಲೇಜಸ್ನ ಮಿಸ್ ಮಾಡ್ಕೊಂಡ್ಬಿಡ್ತೀನಾ. ಈ ಥರ ಭಯ, ಡೌಟ್ ನಮ್ಮ ಸ್ಟೂಡೆಂಟ್ಸಲ್ಲಿ ಕ್ವೈಟ್ ಕಾಮನ್, ಎಲ್ಲರಲ್ಲೂ ಇದ್ದಿದ್ದೆ. ಸೊ ಹಾಗಾಗಿ ಇದಿಷ್ಟು ಪ್ರೀವಿಯಸ್ ಇಯರ್ ಏನೇನು ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡಿರೋದನ್ನ ನಾವು ಅಬ್ಸರ್ವ್ ಮಾಡಿದ್ವಲ್ಲ, ಆ ಕುರಿತಾದಂತೆ ಮಾಡಿರ್ತಕ್ಕಂಥ ಲಿಸ್ಟು. ಇದನ್ನ ಬಿಟ್ಟು ದೇರ್ ಆರ್ ಮೆನಿ ಆಸ್ಪೆಕ್ಟ್ಸ್, ನಿಮಗೆ ಡಿಫ್ರೆಂಟ್ ರೀತಿಯಲ್ಲಿ ಅದು ಶೋ ಅಪ್ ಆಗ್ತಿರ್ಬೋದು. ಸೊ ಹಾಗಾಗಿ ಆ ಥರ ಮಿಸ್ಟೇಕ್ ಆಗಬಾರ್ದು. ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕಂಪ್ಲೀಟ್ ಚಿಲ್ಲಾಗಿರಬೇಕು ಅಂದರೆ ಇವಾಗ ನೀವು ಇಂಪಾರ್ಟೆಂಟ್ ಆಗಿ ರಿಸರ್ಚ್ ಆ್ಯಂಡ್ ವರ್ಕ್ ಮಾಡಬೇಕಾಗುತ್ತೆ. ವೆರಿ ಸಿಂಪಲ್. ಈ ಸಲ ನೀವು ರಿಸರ್ಚ್ ಆ್ಯಂಡ್ ವರ್ಕ್ ಮಾಡಿದ್ರೆ, ಆಪ್ಷನ್ ಎಂಟ್ರಿ ತುಂಬ ಚೆನ್ನಾಗಿ ಮಾಡಿದ್ರೆ, ನೆಕ್ಸ್ಟ್ ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ ಜರ್ನಿ ಏನಿದೆಯಲ್ಲ ಪೀಸ್ಫುಲ್ಲಾಗಿ ನಡೀತಾ ಹೋಗ್ತಿರುತ್ತೆ. ಸೊ ನಿಮಗೆ ರಿಗ್ರೆಟ್ ಇರಲ್ಲ, ಅಯ್ಯೋ ಮಿಸ್ ಆಗಿ ಕಾಲೇಜಸ್ನ ಸೆಲೆಕ್ಟ್ ಮಾಡಿಬಿಟ್ಟೆ ಅಥವಾ ರಿಸರ್ಚ್ ಮಾಡಬೇಕಿತ್ತು. ಇದು ಯಾವುದೇ ರೀತಿಯಾದಂತಹ ಗೊಂದಲ ಇಲ್ದಂಗೆ ನಿಮ್ಮ ಸ್ಟಡೀಸ್ ಮೇಲೆ ನೀವು ಫೋಕಸ್ನ ಮಾಡ್ಬೋದು. ಸೊ ಲೆಟ್ಸ್ ಬಿಗಿನ್. ಸೊ ಬಿಫೋರ್ ಸೆಲೆಕ್ಷನ್ ಅಂದರೆ ಬಿಫೋರ್ ಸೆಲೆಕ್ಟಿಂಗ್ ದ ಕಾಲೇಜಸ್, ನೋಟ್ ಡೌನ್ ಏನೇನೆಲ್ಲ ನೀವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್ ಆಗಿ ನೋಟ್ ಡೌನ್ ಮಾಡ್ಕೊಬೇಕಾಗಿರೋದು. ತಮ್ಮ ನೇಮ್ ಎಲ್ರಿಗೂ ಗೊತ್ತಾಯಿದೆ ಆಲ್ರೆಡಿ, DCET ರ್ಯಾಂಕ್. ಇನ್ನೂ ರಿಸಲ್ಟ್ಸ್ ಅನೌನ್ಸ್ ಆಗಿಲ್ಲ, ಬಟ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಏನು ಬರಬಹುದು ಅಂತ ತಮ್ಮೆಲ್ರಿಗೂ ಆಲ್ರೆಡಿ ಒಂದು ಗೆಸ್ ಇದ್ದೇ ಇರುತ್ತೆ. ನಿಮ್ಮ DCET ಮಾರ್ಕ್ಸ್ ಎಷ್ಟಿದೆ ಅಂತ ತಮ್ಗೆ ಗೊತ್ತಿದೆ, ನಿಮ್ಮ CGPA ಎಷ್ಟಿದೆ ಅಂತಲೂ ತಮಗೆ ಗೊತ್ತಿದೆ. ಸೊ ಆನ್ ಆನ್ ಆವ್ರೇಜ್ ನಿಮಗೆ ರ್ಯಾಂಕ್ ಎಷ್ಟು ಬರಬಹುದು ಅಂತ ನಿಮಗೆ ಒಂದು ಐಡಿಯಾ ಇರುತ್ತೆ. ಸೊ ಐಡಿಯಾ ಬರ್ಕೊಡಿ. ಆ್ಯಂಡ್ ದೆನ್ ಯಾವ ಕ್ಯಾಟಗರಿಗೆ ಬರ್ತೀರಾ ನೀವು. ಸೊ 2Aನಾ, 2Bನಾ, SCನಾ, STನಾ, ಆ ಕ್ಯಾಟಗರಿ ಬರ್ಕೊಡಿ. ಕಾಲೇಜ್ ಟೈಪ್, ನೀವು ಯಾವ ಕಾಲೇಜ್ ಟೈಪ್ನ ಏನು ಮಾಡ್ತಿದ್ದೀರಾ. ಸೊ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಸರ್ ನಾನು ಯಾವ ಕಾಲೇಜ್ ಸಿಕ್ಕಿದ್ರು ಹೋಗ್ತೀನಿ ಅನ್ನೋರು ಇರ್ತಾರೆ. ಕೆಲವರು ಇಲ್ಲ ಸರ್ ನಾನು ಗೌರ್ಮೆಂಟ್ ಕಾಲೇಜಸ್ ಸಿಕ್ಕಿದ್ರೆ ಮಾತ್ರ ಹೋಗ್ತೀನಿ ಅಂತಾರೆ. ಇನ್ನು ಕೆಲವರು ಏಡೆಡ್ ಅಥವಾ ಆಟೋನೋಮಸ್ ಸಿಕ್ಕಿದ್ರೆ ಹೋಗ್ತೀನಿ ಅಂತ ಹೇಳ್ತಾರೆ. ಸೊ ಈ ಪ್ರಿಫರೆನ್ಸ್ ನಿಮ್ಮಲ್ಲಿ ಏನಾದರೂ ಪರ್ಟಿಕ್ಯುಲರ್ ಪ್ರಿಫರೆನ್ಸ್ ಇದ್ರೆ, ಸೊ ಯಾವ ಕಾಲೇಜ್ ಟೈಪ್ನ ನೀವು ಏನು ಮಾಡ್ತಿದ್ದೀರಾ ಅದನ್ನು ಬರ್ಕೊಡಿ. ನೆಕ್ಸ್ಟ್, ಪ್ರಿಫರ್ಡ್ ಲೊಕೇಶನ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಸ್ಟೂಡೆಂಟ್ಸು ಎಲ್ಲೋ ಕೂತ್ಕೊಳ್ತಾರೆ, ಕರ್ನಾಟಕದ ಯಾವುದೋ ಒಂದು ಭಾಗದಲ್ಲಿ ಕೂತ್ಕೊಂಡು ಬೇರೆ ಯಾವುದೋ ಭಾಗದಲ್ಲಿ ಇರ್ತಕ್ಕಂಥ ಕಾಲೇಜಸ್ಗೆ ಆಪ್ಷನ್ ಎಂಟ್ರಿ ಫಿಲ್ ಮಾಡಿಬಿಡ್ತಾರೆ. ಬಟ್ ಅವ್ರಿಗೆ ಗೊತ್ತೇ ಇರಲ್ಲ ಆ ಕಾಲೇಜಸ್ ಆ ಒಂದು ಭಾಗದಲ್ಲಿ ಇರುತ್ತೆ, ನನ್ನ ಮನೆಯಿಂದ ಅಲ್ಲಿಗೆ ತುಂಬ ಡಿಸ್ಟೆನ್ಸ್ ಇದೆ ಅನ್ನೋದ್ರ ಬಗ್ಗೆ ಯೋಚನೆನೂ ಸಹ ಮಾಡಿರಲ್ಲ. ಸೊ ಹಾಗಾಗಿ ಪ್ರಿಫರ್ಡ್ ಲೊಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯಾವ ಕಾಲೇಜ್ಗೆ ಅಪ್ಲೈ ಮಾಡ್ತಿದ್ದೀರಾ ಜೊತೆಗೆ ಪ್ಲೇಸ್ಮೆಂಟ್ ಜೊತೆ ಆ್ಯಂಡ್ ಅದರ್ ಕ್ರೈಟೀರಿಯಾ ಜೊತೆಗೆ ಆ ಕಾಲೇಜ್ ಲೊಕೇಶನ್ಸು ಸಹ ನೀವು ನೋಡಬೇಕಾಗುತ್ತೆ, ಎಷ್ಟು ಡಿಸ್ಟೆನ್ಸ್ ಇದೆ ಅಂತ. ಇಫ್ ಇನ್ ಕೇಸ್ ಏನಾದರೂ ನೀವು ಅಂದ್ಕೊಂಡಿರೋ ಕಾಲೇಜಲ್ಲಿ ಸಿಕ್ಕಿ ನಿಮ್ಮ ಮನೆಯಿಂದ ತುಂಬ ಡಿಸ್ಟೆನ್ಸ್ ಇದ್ದರೆ, ನೆಕ್ಸ್ಟ್ ಆಪ್ಷನ್ ಪ್ರಿಫರ್ಡ್ ಲೊಕೇಶನ್ ಜೊತೆಗೆ PG ಫೆಸಿಲಿಟೀಸ್ ಇದೆಯಾ ಅನ್ನೋದನ್ನು ಕುರಿತಾದಂತೆ ನೀವು ಯೋಚನೆ ಮಾಡಬೇಕಾಗುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಪ್ರಿಫರ್ಡ್ ಲೊಕೇಶನ್ಸ್ನ ಪಕ್ಕಾ ಮೇಂಟೈನ್ ಪ್ರತಿಯೊಂದು ಕಾಲೇಜಸ್ನು ನೀವು ನೋಡಬೇಕಾಗುತ್ತೆ. ನೆಕ್ಸ್ಟ್, ಪ್ರಿಫರ್ಡ್ ಬ್ರಾಂಚ್. ನಾನು ಈ ಒಂದು ಪರ್ಟಿಕ್ಯುಲರ್ ಎಕ್ಸ್ ಕಾಲೇಜ್ಗೆ ಹಾಕ್ತಿದ್ರೆ, ಫಾರ್ ಎಕ್ಸಾಂಪಲ್ RV ಕಾಲೇಜ್ಗೆ ಹಾಕ್ತಿದ್ರೆ, RV ಕಾಲೇಜಲ್ಲಿ ಯಾವ ಬ್ರಾಂಚಿಗೆ ನಾನು ಹಾಕಬೇಕು. ಸೊ ಇದನ್ನು ಸಹ ನೀವು ಮೈಂಡಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ನಾನು CS ಬ್ರಾಂಚ್ಗೆ ಹಾಕಬೇಕಾ, ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಕಬೇಕಾ, ಅಥವಾ EC ಹಾಕಬೇಕಾ. ಸೊ ಡಿಫ್ರೆಂಟ್ ಬ್ರಾಂಚಸ್, ನಿಮಗೆ ಯಾವುದು ಪ್ರಿಯಾರಿಟಿ ಬ್ರಾಂಚ್ ಇದೆ ಆ ಬ್ರಾಂಚು ಆ ಕಾಲೇಜಲ್ಲಿ ನಾನು ಹಾಕಬೇಕಾ, ಆ ಕಾಲೇಜಲ್ಲಿ ಆ ಬ್ರಾಂಚ್ ಅವೈಲಬಿಲಿಟಿ ಇದೆಯಾ, ಇದನ್ನು ನೀವು ಥಿಂಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಬಜೆಟ್ ಫಾರ್ ಎಜುಕೇಷನ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಎಷ್ಟೊಂದು ಜನ ಸ್ಟೂಡೆಂಟ್ಸು ಬಜೆಟ್ ಅವ್ರ ಎಜುಕೇಷನ್ಗೆ ಎಷ್ಟು ಬಜೆಟ್ ಆಗುತ್ತೆ ಅನ್ನೋ ಕಲ್ಪನೆಯೂ ಸಹ ಮಾಡ್ಕೊಂಡಿರಲ್ಲ. ಅವ್ರ ಅಸ್ಯೂಮ್ ಒಂದಿರುತ್ತೆ, ಗೌರ್ಮೆಂಟ್ ಕಾಲೇಜ್ ಅಂದಿದ ತಕ್ಷಣ ಇಷ್ಟು ಕಾಲೇಜ್ ಫೀಸ್ ಸ್ಟ್ರಕ್ಚರಲ್ಲಿ ಬಂದ್ಬಿಡುತ್ತೆ, ಸೊ ಇಷ್ಟರಿಂದ ಇಷ್ಟಲ್ಲಿ ಮುಗ್ದೋಗ್ಬಿಡುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಕರೆಕ್ಟಾಗಿ ಕ್ಯಾಲ್ಕುಲೇಟಿವ್ ಆಗಿ ಅವರು ಥಿಂಕೇ ಮಾಡಿರೋದಿಲ್ಲ. ಸೊ ಬಜೆಟ್ ಫಾರ್ ಎಜುಕೇಷನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹಾಗೆ ಹೇಳಿದೆ. ಸೊ ಆಗಲೇ ಹೇಳ್ದಂಗೆ
ನಿಮ್ಮ ಡ್ಯೂರೇಷನ್ಸ್ ಏನಿದೆ, ನೀವು ಫೀ ಪೇ ಮಾಡೋದಕ್ಕೆ ಡ್ಯೂರೇಷನ್ಸು ತುಂಬ ಕಮ್ಮಿ ಕೊಡ್ತಾರೆ. ಸೊ ಹಾಗಾಗಿ ಇವಾಗಲೇ ನೀವು ನಿಮ್ಮ ಬಜೆಟ್ನ ಪ್ಲ್ಯಾನ್ ಮಾಡೋದು ತುಂಬ ಇಂಪಾರ್ಟೆಂಟು. ಸರ್ ಹೇಗೆ ಗೊತ್ತಾಗುತ್ತೆ ಸರ್ ಪ್ಲ್ಯಾನ್ ಮಾಡೋದಕ್ಕೆ, ನಮಗೆ ಎಷ್ಟು ಫೀಸ್ ಇರುತ್ತೆ ಅನ್ನೋದೇ ಗೊತ್ತಾಗಿಲ್ವಲ್ಲ? ಸೊ ಡೋಂಟ್ ವರಿ. ಸೊ ಹಿಯರ್ ಇಟ್ ಇಸ್. ಸೊ ದಿಸ್ ಇಸ್ ಪ್ರೀವಿಯಸ್ ಇಯರ್ ಫೀಸಸ್ಸು. ದಿಸ್ ಇಸ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅವ್ರು ಕೊಟ್ಟಿರ್ತಕ್ಕಂಥ ಫೀಸಸ್. ಹಿಯರ್ ಯು ಕ್ಯಾನ್ ಸಿ ದಿಸ್ ಕಾಲೇಜ್ ಟೈಪ್, ಗೌರ್ಮೆಂಟ್ ಕಾಲೇಜಸ್ಸು, ಏಡೆಡ್ ಕಾಲೇಜಸ್ಸು, UEC, VTU, ಆ್ಯಂಡ್ ದೆನ್ ಟೈಪ್ 1 ಅನ್ಏಡೆಡ್ ಕಾಲೇಜಸ್ಸು, ಟೈಪ್ 2 ಅನ್ಏಡೆಡ್ ಕಾಲೇಜಸ್ಸು, ಡೀಮ್ಡ್ ಆರ್ ಪ್ರೈವೇಟ್ ಯೂನಿವರ್ಸಿಟೀಸ್. ಸೊ ದೀಸ್ ಆರ್ ದ ಲಿಸ್ಟ್. ಇಲ್ಲಿ ಕೊಟ್ಟಿದ್ದಾರೆ ಜನರಲ್ ಮೆರಿಟ್ ಸ್ಟೂಡೆಂಟು 2A, 2B, 3A, 3B ಆರ್ ಇನ್ಕ್ಲೂಡಿಂಗ್ SC ST ಆನ್ಯುಯಲ್ ಇನ್ಕಮ್ ಅಬೌಟ್ 10 lakh. ಅಂದರೆ ಯಾರೆಲ್ಲ SC SC ಸ್ಟೂಡೆಂಟ್ಸ್ ಬರ್ತಾರೋ ಅಬೌಟ್ 10 lakh ಇನ್ಕಮ್ ಇರುತ್ತೋ ಅವ್ರಿಗೂ ಸಹ ಇದೇ ಫೀಸ್ ಕ್ರೈಟೀರಿಯಾ ವರ್ಕ್ ಆಗುತ್ತೆ. ಆ್ಯಂಡ್ ದೆನ್ ಕ್ಯಾಟಗರಿ 1, ಯಾರೆಲ್ಲ ಕ್ಯಾಟಗರಿ 1 ಬಿಲಾಂಗಿಂಗ್ ಮಾಡ್ತಾರೋ ಆನ್ಯುಯಲ್ ಇನ್ಕಮ್ ಅಬೌಟ್ 2.5 lakh ಇರುತ್ತೋ ಅವ್ರಿಗೂ ಸಹ ಸೇಮ್ ಫೀಸ್ ಸ್ಟ್ರಕ್ಚರ್ ವರ್ಕ್ ಆಗುತ್ತೆ. ನೆಕ್ಸ್ಟ್ ಹಿಯರ್ ಇಟ್ ಇಸ್ SC SC ಸ್ಟೂಡೆಂಟ್ಸ್ ಬಿಲೋ 10 lakh ಇರೋರಿಗೆ ಈ ಒಂದು ಫೀಸ್ ಕ್ಯಾಟಗರಿ ಬರ್ತೀರಾ. ಆ್ಯಂಡ್ ದೆನ್ ಕ್ಯಾಟಗರಿ 1 ಆನ್ಯುಯಲ್ ಇನ್ಕಮ್ ಅಪ್ ಟು 2.5 lakh. ಸೊ ಹಿಯರ್ 2.5 lakh ಅಬೋವ್ ಇದ್ರೆ ಈ ಕ್ಯಾಟಗರಿಗೆ ಬರ್ತೀರಾ. ಇಲ್ಲಿ 2.5 lakh ಬಿಲೋ ಇದ್ರೆ ಕ್ಯಾಟಗರಿ 1 ಸ್ಟೂಡೆಂಟ್ಸು ಈ ಒಂದು ಕ್ಯಾಟಗರಿಗೆ ಬರ್ತೀರಾ. ಸೊ ಹಿಯರ್ ಇಟ್ ಇಸ್ ಗೌರ್ಮೆಂಟ್ ಕಾಲೇಜ್ ಫೀಸ್ ಆಲ್ಮೋಸ್ಟ್ ನೀವು ನೋಡ್ಬೋದು. ಗೌರ್ಮೆಂಟ್ ಕಾಲೇಜ್ ಫೀಸ್ ಎಷ್ಟಿದೆ, ಏಡೆಡ್ ಕಾಲೇಜಸ್ ಫೀಸ್ ಎಷ್ಟಿದೆ, VTU ಕಾಲೇಜ್ ಫೀಸ್ ಎಷ್ಟಿದೆ, ಟೈಪ್ 1 ಕಾಲೇಜ್ ಫೀಸ್ ಎಷ್ಟಿದೆ, ಟೈಪ್ 2 ಕಾಲೇಜ್ ಫೀಸ್ ಎಷ್ಟಿದೆ, ಆ್ಯಂಡ್ ದೆನ್ ಪ್ರೈವೇಟ್ ಯೂನಿವರ್ಸಿಟಿ ಫೀಸ್ ಎಷ್ಟಿದೆ ಅಂತ. ಸೊ ಇಲ್ಲಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಬರೋ ಕ್ವೆಶನ್ಸು, ಸರ್ ದೀಸ್ ಆರ್ ಕಾಲೇಜಸ್ ಓಕೆ, ಬಟ್ ಇಲ್ಲಿ ಟೈಪ್ 1 ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಆ್ಯಂಡ್ ಅನ್ಏಡೆಡ್ ಕಾಲೇಜಸ್ ಕೋರ್ಸ್ ಇನ್ ಏಡೆಡ್ ಕಾಲೇಜಸ್ ಅಂತಿದೆ, ಬಟ್ ಟೈಪ್ 2 ಅಲ್ಲೂ ಸೇಮೇ ಇದೆಯಲ್ಲ ಸರ್, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಟೈಪ್ 1 ಕಾಲೇಜಸ್ ಟೈಪ್ 2 ಕಾಲೇಜಸ್ ಅಂತ ಕೇಳ್ತೀರಾ. ಸೊ ವೆರಿ ಸಿಂಪಲ್, ಟೈಪ್ 2 ಕಾಲೇಜಸ್ ಟೈಪ್ 1 ಕಾಲೇಜಸ್ಗಿನ್ನ ಹೈ ಫೀಸಸ್ ಇರುತ್ತೆ. ಸೊ ಟೈಪ್ 1 ಕಾಲೇಜಸ್ಸು ಟೈಪ್ 2 ಕಾಲೇಜಸ್ಗಿನ್ನ ಫೀಸಸ್ ಕಮ್ಮಿ ಇರುತ್ತೆ. ಸೊ ದಿಸ್ ಇಸ್ ದ ಮೇಜರ್ ಡಿಫ್ರೆನ್ಸ್, ಬೇರೆ ಏನೂ ಡಿಫ್ರೆನ್ಸ್ ಅಷ್ಟೊಂದಾಗಿ ಬರೋದಿಲ್ಲ. ಸೊ ಡೀಮ್ಡ್ ಆ್ಯಂಡ್ ಪ್ರೈವೇಟ್ ಯೂನಿವರ್ಸಿಟೀಸ್ ನಮ್ಮೆಲ್ಲರಿಗೂ ಗೊತ್ತು, ಇದು ಆಲ್ರೆಡಿ ಹೈ ಫೀಸಸ್ ಇದೆ. ಸೊ ಇದಿಷ್ಟು KE ಎಕ್ಸಾಮಿನೇಷನ್ಸ್ ಫೀಸ್. ಆ್ಯಂಡ್ ಮೆನಿ ಆಫ್ ದ SC ST ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗೋದಿಲ್ಲ. ಸೊ SC ST ಫೀಸ್ 0 ಅಂತ ತೋರಿಸ್ತಿದ್ದಾರೆ. ಸೊ ಹಾಗಾಗಿ ನಾನೇನು ಪೇ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಬಿಡಿ. ಇದಿಷ್ಟು KE ಫೀಸ್ ಅಷ್ಟೇ. ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯಿಂದ ನಿಮ್ಗೆ ಯಾವುದೇ ಫೀಸ್ ಕಟ್ಟಿಸ್ಕೊಳ್ಳಲ್ಲ, ಬಟ್ ನಿಮ್ಮ ಕಾಲೇಜಸಲ್ಲಿ ಫೀಸ್ನ ಕಟ್ಟಿಸ್ಕೊತಾರೆ. ಕೀಪ್ ದಟ್ ಇನ್ ಮೈಂಡ್. ಸರ್ ಪ್ರೀವಿಯಸ್ ಇಯರ್ ಕಾಲೇಜ್ ಫೀಸ್ ಏನಿದೆ, ಇದೇ ಕಾಲೇಜ್ ಫೀಸು ಸಹ 2026ಗೂ ಅಪ್ಲೈ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಸೊ ಈ ಕಾಲೇಜ್ ಫೀಸ್ಗಿನ ಆನ್ ಆವ್ರೇಜ್ ನಿಮಗೆ ಒಂದು 7.5 to 8% ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಗೌರ್ಮೆಂಟ್ ಕಾಲೇಜಸ್ಗೆ ಇನ್ನು 44,000 ಇದೆಯಲ್ಲ, ಪ್ಲಸ್ 8% ಅಥವಾ 7.5% ಮಾಡಿ ಅದು ಟೋಟಲ್ ಏನು ಬರುತ್ತಲ್ಲ ಅಮೌಂಟು, ಅದು DCET 2026ಗೆ ಬರ್ತಕ್ಕಂಥ ಫೀಸ್ ಎಕ್ಸ್ಪೆಕ್ಟೆಡ್, ನಾಟ್ ಶೋರ್ ಅಂಟಿಲ್ ಅನ್ಲೆಸ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ಫೀಸ್ ಸ್ಟ್ರಕ್ಚರನ್ನು ಬಿಡೋವರೆಗೂ ನಾಟ್ ಶೋರ್ ಆಗಿರುತ್ತೆ. ಸೊ ಪ್ರೀವಿಯಸ್ ಇಯರ್ ಫೀಸಸ್ನ ತೆಗೆದು ನೋಡಿ ಕಂಪ್ಯಾರಿಸನ್ ಮಾಡಿದ್ರೆ ಇಷ್ಟೇ ಬಂದಿರುತ್ತೆ ನಿಮಗೆ, 7.5 to 8% ಅಷ್ಟೇ ಇನ್ಕ್ರೀಸ್ ಆಗಿರುತ್ತೆ. ಸೊ ಅದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಫೀಸ್ ಸ್ಟ್ರಕ್ಚರ್ ನೋಡಿದ್ರೆ ನೀವು ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಾ, ಆ್ಯಂಡ್ ದೆನ್ ಯಾವ ಕಾಲೇಜ್ ಟೈಪಿಗೆ ನೀವು ಏನು ಮಾಡ್ತಿದ್ದೀರಾ, ಯಾವ ಕಾಲೇಜ್ ಯಾವ ಬ್ರಾಂಚಿಗೆ ನೀವು ಹೋಗಬೇಕು ಅಂದ್ಕೊಂಡಿದ್ದೀರಾ, ಅಲ್ಲಿ ಫೀಸ್ ಎಷ್ಟಿದೆ. ಸೊ ಇದು 1 ಇಯರ್ಗಾದರೆ 3 ಇಯರ್ಸ್ಗೆ ಎಷ್ಟಾಗ್ಬೋದು. ಆ್ಯಂಡ್ ದೆನ್ ಇದರ ಜೊತೆಗೆ ನನ್ನ ಅದರ್ ಎಕ್ಸ್ಪೆನ್ಸಸ್, ಫಾರ್ ಎಕ್ಸಾಂಪಲ್ ನೀವು PG ಸ್ಟೇ ಆಗ್ತೀರಾ ಅಥವಾ ಹಾಸ್ಟೆಲ್ ಸ್ಟೇ ಆಗ್ತೀರಾ ಅಥವಾ ಟ್ರಾವೆಲಿಂಗ್ ಮಾಡ್ತಿದ್ದೀರಾ ಅಥವಾ ಬೇರೆ ಏನೋ ರಿಸೋರ್ಸಸ್ ತೊಗೊತೀರಾ. ಸೊ ಇದಕ್ಕೆ ನನ್ನ ಎಕ್ಸ್ಪೆನ್ಸಸ್ ಫಾರ್ 3 ಇಯರ್ಸ್ ಎಷ್ಟು ಆಗ್ಬೋದು, ಇದನ್ನು ನೀವು ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ ನಿಮಗೆ ಫೈನಲಿ ಬಜೆಟ್ ಬರುತ್ತೆ. ಸೊ ಆ ಬಜೆಟ್ ನೀವು ರೆಡಿ ಮಾಡಿ ಇಟ್ಕೊಬೇಕಾಗುತ್ತೆ. ಒಂದು ಕ್ಯಾಲ್ಕುಲೇಷನ್ಸ್ ಇರಬೇಕಾಗುತ್ತೆ. ಪರ್ ಇಯರ್ಗೆ ಇಷ್ಟು ಬಜೆಟ್ ಆಗುತ್ತೆ, 2 ಇಯರ್ಸ್ಗೆ ಇಷ್ಟಾಗುತ್ತೆ, 3 ಇಯರ್ಸ್ಗೆ ಇಷ್ಟಾಗುತ್ತೆ, ಓವರ್ ಆಲ್ ಎಷ್ಟಾಗುತ್ತೆ. ಸೊ ಇದನ್ನು ಬೈಫರ್ಕೇಷನ್ಸ್ ಮಾಡಿಕೊಂಡು ನೀವು ಪ್ಲ್ಯಾನ್ನ ಮಾಡಬೇಕಾಗುತ್ತೆ. ಸೊ ದಟ್ ಡ್ಯೂರಿಂಗ್ ದ ನಿಮ್ಮ ಕಾಲೇಜ್ ಸೆಲೆಕ್ಷನ್ ಆಗಿ ಫೀ ಪೇ ಮಾಡೋ ಟೈಮಲ್ಲಿ ಯಾವುದೇ ಗೊಂದಲ ಇಲ್ದಂಗೆ ನಿಮ್ಮ ಮೈಂಡು ಪೀಸ್ಫುಲ್ ಆಗಿರುತ್ತೆ. ಸರ್ ಇದಕ್ಕೆ ಸ್ಕಾಲರ್ಶಿಪ್ಸ್ ಕೊಡ್ತಾರಾ ಅಥವಾ ಎಜುಕೇಷನ್ಸ್ ಲೋನ್ ಹೇಗೆ ತಗೊಳ್ಳೋದು, ಇದ್ರ ಬಗ್ಗೆ ವರಿ ಮಾಡಬೇಡಿ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಕೊಡ್ತೀವಿ. ಯಾವ ಒಂದು ಲೋನ್ ನೀವು ಆಯ್ಕೆ ಮಾಡ್ಬೋದು ಅಥವಾ ಯಾವ್ದಾವುದು ಗೌರ್ಮೆಂಟ್ ಡಿಫ್ರೆಂಟ್ ಸ್ಕೀಮ್ಸ್ ಇದೆ, ಆ ಸ್ಕೀಮಲ್ಲಿ ನೀವು ಹೇಗೆ ಲೋನ್ ತೊಗೊಬೋದು, ಅದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾಗಳು ಏನಿದೆ, ಜೊತೆಗೆ ಯಾವ ಬ್ಯಾಂಕಲ್ಲಿ ಎಜುಕೇಷನ್ ಲೋನ್ ಎಷ್ಟು % ಇಂಟ್ರೆಸ್ಟ್ ಇದೆ, ಅದನ್ನು ರೀಪೇಮೆಂಟ್ ಹೇಗೆ ಮಾಡಬೇಕು. ಸೊ ಇದರೆಲ್ಲದ್ರ ಕುರಿತಾದಂತೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಸೊ ಡೋಂಟ್ ವರಿ ಅಬೌಟ್. ಆಸ್ ಆಫ್ ನೌ
ನಿಮ್ಮ ಎಜುಕೇಷನ್ ಫೀಸ್ ಫೈನಾನ್ಷಿಯಲ್ ಪ್ಲಾನಿಂಗ್ನ ನೀವು ಮಾಡೋದಕ್ಕೋಸ್ಕರ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ಸ್ ನಿಮ್ಮ ಫೀಸ್ ಕುರಿತದಂತೆ. ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಡ್ಯೂರಿಂಗ್ ದ ನಿಮ್ಮ ಫೀ ಪೇ ಮಾಡಬೇಕಾಗಿರೋ ಟೈಮಲ್ಲಿ ಆಪ್ಷನ್ ಎಂಟ್ರಿ ಟೈಮಲ್ಲಿ ತುಂಬ ಕಷ್ಟಪಡ್ತಾರೆ, ತುಂಬ ಒದ್ದಾಡ್ತಾರೆ. ಸೊ ನೀವು ಸಹ ಅದೇ ಮಿಸ್ಟೇಕ್ಸ್ನ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಸೊ ಹಾಗಾಗಿನೇ ಈ ಒಂದು ಫೀಸ್ನ ಹೇಳ್ತಿರ್ತಕ್ಕಂಥದ್ದು. ಆ್ಯಂಡ್ ದೆನ್ ರಿಮೆಂಬರ್, ಇಲ್ಲಿ ಏನಿದೆ ಅಲ್ವಾ ಫೀಸು 0 ಅಂತ ತೋರಿಸಿದೆ SC ಸ್ಟೂಡೆಂಟ್ಸ್ಗೆ. ಸರ್ 0ನ ಅನ್ಕೊಂಬೇಡಿ. KA ಫೀಸ್ ನೀವು ಪೇ ಮಾಡಬೇಕಾಗಿರೋ 0, KA ನೀವೇನು ಪೇ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಬಟ್ ಕಾಲೇಜ್ ಫೀಸ್ನ ನೀವು ಪೇ ಮಾಡಬೇಕಾಗುತ್ತೆ. ಸೊ ಅದನ್ನು ಒನ್ಸ್ ಆಪ್ಷನ್ ಎಂಟ್ರಿ ಬಿಟ್ಟಾದ್ಮೇಲೆ ಕಂಪ್ಲೀಟ್ ಗೈಡೆನ್ಸ್ ಮತ್ತೆ ಅದರಲ್ಲಿ ನಾವು ತಿಳಿಸ್ಕೊಡ್ತೀವಿ, ಡೋಂಟ್ ವರಿ. ನೆಕ್ಸ್ಟ್, ಯೋರ್ ರ್ಯಾಂಕ್, ಇಂಟ್ರೆಸ್ಟ್ ಆ್ಯಂಡ್ ಕೆರಿಯರ್ ಗೋಲ್ಸ್ ಶುಡ್ ಗೈಡ್ ಯೋರ್ ಚಾಯ್ಸಸ್, ನಾಟ್ ಅದರ್ಸ್ ಒಪಿನಿಯನ್. ಎಷ್ಟೊಂದು ಜನ ಡೂ ದ ಸೇಮ್ ಮಿಸ್ಟೇಕ್. ಬೇರೆಯವ್ರ ಚಾಯ್ಸಸ್ ಮೇಲೆ ನಾವು ವರ್ಕ್ ಮಾಡ್ತೀವಿ ಹೊರತು ನಮ್ಮ ಚಾಯ್ಸಸ್ ಮೇಲೆ ನಾವು ಯಾವತ್ತೂ ತಲೆನೇ ಕೆಡಿಸ್ಕೊಳ್ಳಲ್ಲ. ನನ್ನ ಫ್ರೆಂಡ್ಸ್ ಈ ಕಾಲೇಜ್ಗೆ ಹೋಗ್ತಿದ್ದಾನೆ, ನಾನು ಅದೇ ಕಾಲೇಜ್ಗೆ ಹೋಗಬೇಕು. ಅಥವಾ ನನ್ನ ತಂದೆ ತಾಯಿ ಈ ಕಾಲೇಜ್ ಹೇಳಿದ್ರು, ನಾನು ಆ ಕಾಲೇಜ್ಗೆ ಹಾಕ್ತೀನಿ. ಅಥವಾ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಇದೇ ಕಾಲೇಜಲ್ಲಿ ಓದಿದ್ರು, ನಾನು ಅದೇ ಕಾಲೇಜ್ಗೆ ಹೋಗ್ತೀನಿ. ದಿಸ್ ಶುಡ್ ನಾಟ್ ಬಿ ಹ್ಯಾಪನ್. ಯೋರ್ ರ್ಯಾಂಕ್ ನಿಮ್ಮ ಕಾಲೇಜಸ್ನ ಗೈಡ್ ಮಾಡಬೇಕು. ನಿಮ್ಮ ಇಂಟ್ರೆಸ್ಟ್ ಆ್ಯಂಡ್ ದೆನ್ ನಿಮ್ಮ ಕೆರಿಯರ್ ಗೋಲ್ ಏನಿದೆ ಆ ಡಿಪೆಂಡ್ ಆಗಿ ನೀವು ನಿಮ್ಮ ಕಾಲೇಜಸ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ನಿಮ್ಮ ಕಾಲೇಜ್ ರಿಸರ್ಚ್ ಶೀಟ್. ಸೊ ಈ ಒಂದು ಕಾಲೇಜ್ ರಿಸರ್ಚ್ ಶೀಟ್ ನಾನು PDF ಆಗು ಸಹ ಕೊಡ್ತೀನಿ. ಆ PDF ಅಲ್ಲೂ ಸಹ ನೀವು ಏನೇನು ಮಾಡಬೇಕು ಅನ್ನೋದನ್ನು ಸಹ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇನ್ನು ಬ್ರೀಫ್ ಆಗಿ ಕಾಲೇಜ್ ಇನ್ಫಾರ್ಮೇಷನ್ಸ್ ಫಾರ್ ಎವ್ರಿ ಕಾಲೇಜಸ್ಗೆ ನೀವು ಫಿಲ್ ಮಾಡಬೇಕಾಗಿರೋದು ಕಾಲೇಜ್ ಕೋಡ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಕಾಲೇಜ್ ಕೋಡ್. ಬಿಕಾಸ್ ಎಷ್ಟೊಂದು ಜನ ಸ್ಟೂಡೆಂಟ್ಸು ಕಾಲೇಜ್ ಕೋಡ್ನ ನೋಡೋದೇ ಇಲ್ಲ, ಬರೀ ಕಾಲೇಜ್ ನೇಮ್ ಮಾತ್ರ ನೋಡ್ತಾರೆ. ರಿಮೆಂಬರ್, ಕಾಲೇಜ್ ನೇಮಲ್ಲಿ, ಒಂದೇ ಕಾಲೇಜ್ ನೇಮಲ್ಲಿ ದೇರ್ ಆರ್ ಮೆನಿ ಕಾಲೇಜಸ್ ಇರುತ್ತೆ. ಸೇಮ್ ಕಾಲೇಜ್ ನೇಮ್ ಇರುತ್ತೆ, ಬಟ್ ಡಿಫ್ರೆಂಟ್ ಕೋಡ್ಸ್ ಇರುತ್ತೆ. ಸೊ ಹಾಗಾಗಿನೇ ನಿಮಗೆ ಕಾಲೇಜ್ ಕೋಡ್ನ ಕೊಡ್ತಕ್ಕಂಥದ್ದು. ಸೊ ಕಾಲೇಜ್ ಕೋಡ್ನು ಸಹ ಅಬ್ಸರ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಯಾವ ಬ್ರ್ಯಾಂಚಿಗೆ ನೀವು ಆಯ್ಕೆ ಮಾಡ್ತಿದ್ದೀರಾ. ಫಾರ್ ಎಕ್ಸಾಂಪಲ್ RV ಕಾಲೇಜಲ್ಲಿ ಯಾವ ಬ್ರಾಂಚ್ ಹಾಕ್ತಿದ್ದೀರಾ. ಆ್ಯಂಡ್ ದೆನ್ ಪ್ರೀವಿಯಸ್ ಇಯರ್ ಕ್ಲೋಸಿಂಗ್ ರ್ಯಾಂಕಿಂಗ್ ಏನಿದೆ. ಸೊ RV ಕಾಲೇಜಲ್ಲಿ ಫಾರ್ ಎಕ್ಸಾಂಪಲ್ CS ಬ್ರಾಂಚ್ ಅಂದ್ಕೊಂಡ್ರೆ CS ಬ್ರಾಂಚಲ್ಲಿ ಪ್ರೀವಿಯಸ್ ಇಯರ್ ಕಟ್ ಆಫ್ ಏನಿದೆ ಅದನ್ನು ನೀವು ಬರ್ಕೊಬೇಕಾಗುತ್ತೆ. ಆ್ಯಂಡ್ ದೆನ್ ಫೀ ಸ್ಟ್ರಕ್ಚರ್ ಅಕಾರ್ಡಿಂಗ್ ಟು ದ ಪ್ರೀವಿಯಸ್ ಇಯರ್ ಏನು ಫೀ ಸ್ಟ್ರಕ್ಚರ್ ತೋರಿಸಿದೆ, ಪ್ಲಸ್ 7.5 ಅಥವಾ 8% ಆ್ಯಡ್ ಮಾಡಿ ಎಷ್ಟು ಫೀ ಸ್ಟ್ರಕ್ಚರ್ ಬರ್ಬೋದು, ಆ ಫೀ ಸ್ಟ್ರಕ್ಚರ್ ಏನಿದೆ. ಆ್ಯಂಡ್ ದೆನ್ ಕಾಲೇಜ್ ಲೊಕೇಶನ್ಸ್, ಎಲ್ಲಿದೆ ಕಾಲೇಜ್ ಲೊಕೇಶನ್. ಸೊ ನಿಮ್ಮ ಮನೆ ಎಲ್ಲಿದೆ ಅಥವಾ ಕಾಲೇಜ್ ಲೊಕೇಶನ್ ಎಲ್ಲಿದೆ, ನೀವು ಯಾವ ಕಾಲೇಜ್ನ ಆಯ್ಕೆ ಮಾಡ್ತಿದ್ದೀರಾ ಆ ಕಾಲೇಜ್ ಲೊಕೇಶನ್ ಎಲ್ಲಿದೆ, ಡಿಸ್ಟೆನ್ಸ್ ಏನಾಗುತ್ತೆ, ಮತ್ತೆ ನೀವು ಟ್ರಾವೆಲಿಂಗ್ಗೆ ಏನು ಯೂಸ್ ಮಾಡ್ತೀರಾ ಅದನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತೀರಾ ಅಥವಾ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತೀರಾ. ಸೊ ಇದನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಇದೆಲ್ಲನೂ ಸಹ ನಿಮ್ಮ ಎಕ್ಸ್ಪೆನ್ಸಸ್ ಅಲ್ಲೇ ಬರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್, ಪ್ಲೇಸ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್. ಯಾವುದೇ ಕಾಲೇಜ್ನ ನೋಡಿದ್ರು ನೀವು ಪ್ಲೇಸ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ನ ನೋಡಬೇಕಾಗುತ್ತೆ. ಬಿಕಾಸ್ ಅಟ್ ದ ಎಂಡ್ ನಿಮ್ಮ ಕೆರಿಯರ್ ಗೋಲ್ ಇಸ್ ವೆರಿ 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 ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಪ್ಲೇಸ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸು ಸಹ ನೋಡಬೇಕಾಗುತ್ತೆ. RV ಕಾಲೇಜಸ್ ಆದರೆ CS ಬ್ರಾಂಚಲ್ಲಿ ಲಾಸ್ಟ್ ಇಯರು ಎಷ್ಟು ಪ್ಲೇಸ್ಮೆಂಟ್ಸ್ ಆಗಿದೆ, ಸೊ ಎಷ್ಟು LPA ಬಂದಿದೆ. ಸೊ ಇದನ್ನು ಸಹ ನೀವು ಮೈಂಡಲ್ಲಿ ಇಟ್ಕೊಂಡು ಯೋಚನೆ ಮಾಡಬೇಕಾಗುತ್ತೆ. ನೆಕ್ಸ್ಟ್, PG ಆರ್ ಹಾಸ್ಟೆಲ್ ಫೆಸಿಲಿಟೀಸ್ ಇದೆಯಾ, ದ್ಯಾಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕೆಲವೊಂದು ಕಾಲೇಜಸ್ ಹತ್ರ ಹೋದರೆ ನಿಮಗೆ PG ಆರ್ ಹಾಸ್ಟೆಲ್ ಫೆಸಿಲಿಟೀಸ್ ನಿಯರ್ ಬೈ ಇರೋದೇ ಇಲ್ಲ. ಅದಕ್ಕೂ ಮತ್ತೆ ನೀವು ತುಂಬ ದೂರ ಟ್ರಾವೆಲ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ಏನೇನು ಥಿಂಗ್ಸ್ ಇದೆ ಅಲ್ವಾ, ಈ ಪಾಯಿಂಟ್ಸ್ನ ನೀವು ಗಮನ ಇಟ್ಟು ವರ್ಕ್ ಮಾಡಲೇಬೇಕಾಗತ್ತೆ. ಬಿಕಾಸ್ ನೀವು ಯಾವುದೋ ಕಾಲೇಜ್ ಹತ್ರದಲ್ಲಿದೆ ಅಂತ ಹೋಗ್ಬಿಡ್ತೀರಾ, PG ಫೆಸಿಲಿಟೀಸ್ ಯಾವುದೂ ಇರೋದಿಲ್ಲ, ನಿಮ್ಮ ಮನೆ ಎಲ್ಲೋ ದೂರ ಇರುತ್ತೆ. ಅಗೇನ್ ನಿಮ್ಮ ಮನೆಯಿಂದ ಕಾಲೇಜಸ್ಗೆ ದೂರ ಇರುತ್ತೆ, ಅಗೇನ್ ನಿಮ್ಮ PGನೂ ಸಹ ದೂರ ಇದ್ದರೆ ಸೊ ದೆರ್ ಇಸ್ ನೋ ಪಾಯಿಂಟ್. ಸೊ ಅಥವಾ PG ಫೆಸಿಲಿಟೀಸ್ ಇಲ್ಲವೇ ಇಲ್ಲ, ಅಥವಾ PG ಫೆಸಿಲಿಟೀಸ್ ಇದ್ರೂ ಸಹ ತುಂಬ ಹೈಕ್ ಆಗಿದೆ, ಅಥವಾ ಹಾಸ್ಟೆಲ್ ಫೆಸಿಲಿಟೀಸ್ ಅವೈಲಬಿಲಿಟಿನೇ ಇಲ್ಲ. ಸೊ ಇದೆಲ್ಲನೂ ಸಹ ನೀವು ಮೈಂಡಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಬಿಫೋರ್ ಯು ಚೂಸ್ ದ ಕಾಲೇಜ್. ಸರ್ ಯಾವ ಕಾಲೇಜಸ್ ಆದರೂ ಪರವಾಗಿಲ್ಲ, ನಾನು ಹೆಂಗಿದ್ರೂ ಪರವಾಗಿಲ್ಲ ಅಂದರೆ ದೆನ್ ಫೈನ್, ಬಟ್ ಸ್ಟಿಲ್ ಈ ಪ್ಲ್ಯಾನಿಂಗ್ ನೀವು ಇಟ್ಕೊಂಡ್ಲೇಬೇಕಾಗತ್ತೆ. ಎವ್ರಿ ಸ್ಮಾರ್ಟ್ ಸ್ಟೂಡೆಂಟ್ಸ್ ವರ್ಕ್ ಆನ್ ದಿಸ್. ನೆಕ್ಸ್ಟ್, ಕಾಲೇಜ್ ಟೈಪ್. ಆ ಕಾಲೇಜ್ ಯಾವ ಟೈಪ್ ಇದೆ, ಏಡೆಡ್ ಇದೆಯಾ, ಗೌರ್ಮೆಂಟ್ ಕಾಲೇಜಸ್ ಇದೆಯಾ, ಅನ್ಏಡೆಡ್ ಕಾಲೇಜಸ್ ಇದೆಯಾ, ಅಟೋನಮಸಾ ಅಥವಾ ಪ್ರೈವೇಟಾ, ಡೀಮ್ಡ್, ಟೈಪ್ 1 ಕಾಲೇಜಸ್ಸಾ, ಯಾವ ಕಾಲೇಜಸ್ ಇಲ್ಲಿ ಬರ್ಕೊಬೇಕಾಗುತ್ತೆ. ಇದಿಷ್ಟು ನೋಡಿದ್ರೆ ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ಬಂದ್ಬಿಡುತ್ತೆ. ಒಂದು ಕಾಲೇಜ್ ತೆಗೆದ್ರೆ ಆ ಕಾಲೇಜಸಲ್ಲಿ ಏನೇನಿದೆ ಒಂದು ಬ್ರೀಫ್ ಆಗಿ ಅನಾಲಿಸಿಸ್ನ ಮಾಡ್ಬೋದು. ಇದೇ ರೀತಿಯಾಗಿ ಪ್ರತಿಯೊಂದಕ್ಕೂ ಕಾಲೇಜ್ಗೆ ಮಾಡಬೇಕಾಗುತ್ತೆ. ಸರ್ ಅಷ್ಟೊಂದು ಕಾಲೇಜಸಲ್ಲಿ ಇದೆಯಲ್ಲ ಸರ್, ಹೇಗೆ ಮಾಡೋದು? ಸೊ ಡೋಂಟ್ ವರಿ, ಅದಕ್ಕೆ ಅಂತಲೇ PDF ಕ್ರಿಯೇಟ್ ಮಾಡಿದ್ದೀವಿ. ಆ PDF ಲಿಂಕನ್ನು ಸಹ ಕೊಡ್ತೀನಿ. ಸೊ ದ್ಯಾಟ್ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಪ್ರಿಯಾರಿಟಿ ವೈಸ್ನ ಫಿಲ್ ಮಾಡಬೇಕು. ಅದನ್ನು ಹೇಗೆ ಅನ್ನೋದನ್ನು ಸಹ ಹೇಳ್ಕೊಡ್ತೀವಿ. ಸೊ ವೆಯ್ಟ್.
ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವೈ ಆಮ್ ಐ ಚೂಸಿಂಗ್ ದಿಸ್ ಕಾಲೇಜ್? ಎವ್ರಿ ಸ್ಟೂಡೆಂಟ್ ಶುಡ್ ಆಸ್ಕ್ ದಿಸ್ ಕ್ವಶನ್ಸ್ ಈವನ್ ಬಿಫೋರ್ ಚೂಸಿಂಗ್ ಅ ಕಾಲೇಜ್. ಯಾವುದೇ ಒಂದು ಕಾಲೇಜ್ನ ಚೂಸ್ ಮಾಡೋದನ್ನು ಜಸ್ಟ್ ಬಿಕಾಸ್ ಯಾರೋ ಅದನ್ನ ಒಳ್ಳೆ ಕಾಲೇಜ್ ಅಂತಾರೆ ಅಂದ್ಬಿಟ್ಟು ಅದನ್ನ ಕಾಲೇಜನ್ನ ಚೂಸ್ ಮಾಡೋಂಗಿಲ್ಲ. ಬಿಕಾಸ್ ಯು ಶುಡ್ ಯೂಸ್ ಯುವರ್ ಬ್ರೈನ್. ಸೊ ನಿಮ್ಮ ಬುದ್ಧಿವಂತಿಕೆನ ನೀವು ಯೂಸ್ ಮಾಡಬೇಕಾಗತ್ತೆ. ಆಲ್ವೇಸ್ ಹ್ಯಾಸ್ ದಿಸ್ ಕ್ವೆಶನ್, ನಾನು ಯಾಕೆ ಈ ಕಾಲೇಜಸ್ನ ಚೂಸ್ ಮಾಡಬೇಕು, ಯಾಕೆ ಚೂಸ್ ಮಾಡ್ತಿದ್ದೀನಿ, ನನಗೇನೇನು ಬೇಕು. ಸೊ ಪ್ಲೇಸ್ಮೆಂಟ್ ಆಗಿರ್ಬೋದು, ಅಥವಾ ಕಾಲೇಜ್ ಕರಿಕ್ಯುಲಮ್ ಆಗಿರ್ಬೋದು, ಎನ್ವೈರ್ನ್ಮೆಂಟ್ ಆಗಿರ್ಬೋದು, ಜೊತೆಗೆ ಆ ಕಾಲೇಜಲ್ಲಿ ಇರ್ತಕ್ಕಂಥ ಎನ್ವೈರ್ನ್ಮೆಂಟು ಸಹ ಮ್ಯಾಟ್ರ್ ಆಗುತ್ತೆ. ಸೊ ಇದೆಲ್ಲ ಆಸ್ಪೆಕ್ಟ್ಸ್ ಮ್ಯಾಟ್ರ್ ಆಗಿದಾಗ ಬೇಸ್ಡ್ ಆನ್ ದಿಸ್ ನಾನು ಈ ಕಾಲೇಜಸ್ನ ಚೂಸ್ ಮಾಡ್ತಿದ್ದೀನಾ, ಅಥವಾ ಯಾರೋ ಹೇಳಿದ್ರು ಅಂದ್ಬಿಟ್ಟು ನಾನು ಕಾಲೇಜಸ್ನ ಚೂಸ್ ಮಾಡ್ತಿದ್ದೀನಾ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಒಂದ್ಸಲ ಕಾಲೇಜ್ ಚೂಸ್ ಮಾಡಿದ್ರೆ ಯು ಆರ್ ದ ಒನ್ ಹೂ ಸ್ಟಡಿ ಇದೆ, ಬೇರೆಯವ್ರು ಯಾರೋ ಬಂದು ಸ್ಟಡಿ ಮಾಡಲ್ಲ. ಸೊ ಹಾಗಾಗಿ ನಿನ್ನ ಜರ್ನಿ ಏನಿದೆ, ಇಂಜಿನಿಯರಿಂಗ್ ಜರ್ನಿ ಹ್ಯಾಪಿಯಾಗಿರಬೇಕು ಅಂದರೆ ಆ ಒಂದು ಕಾಲೇಜಸ್ ಎನ್ವೈರ್ನ್ಮೆಂಟಲ್ಲಿ ನೀನು ಈ ಕ್ವೆಶನ್ಸ್ನ ಕೇಳ್ಕೊಂಡ್ಲೇಬೇಕಾಗತ್ತೆ. ಸೊ ವೈ ಆಮ್ ಐ ಚೂಸಿಂಗ್ ದಿಸ್ ಕಾಲೇಜ್ ಅಂತ. ಸೊ ದ ನೆಕ್ಸ್ಟ್ ಇಸ್ ನೆವರ್ ಚೂಸ್ ಅ ಕಾಲೇಜ್ ವಿತೌಟ್ ಅ ವ್ಯಾಲಿಡ್ ರೀಸನ್. ನಾ ಆಗಲೇ ಹೇಳಿದೆ, ಯಾವುದೇ ಕೆಲಸ ಮಾಡಿದ್ರೂ ಒಂದು ರೀಸನ್ಸ್ ಇದ್ದೇ ಇರುತ್ತಲ್ವಾ. ಸೊ ಹಾಗಾಗಿ ಕಾಲೇಜಸ್ಗೆ ಹೋಗ್ತಿದ್ದೀವಿ, ಇಂಜಿನಿಯರಿಂಗ್ ಮಾಡ್ತಿದ್ದೀವಿ, ಸೊ ಸುಮ್ಮನೆ ಮಾಡೋದಿಲ್ಲ. ನಿಮ್ಮ ಕೆರಿಯರ್ ಗೋಲ್ ಇದ್ದೇ ಇರುತ್ತೆ. ಸೊ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ, ಟೈಮ್ ಇದೆ ಅಂದ್ಬಿಟ್ಟು ಇಂಜಿನಿಯರಿಂಗ್ ಕಾಲೇಜಸ್ಗೆ ಇನ್ವೆಸ್ಟ್ ಮಾಡಿಬಿಟ್ಟು ಅಲ್ಲಿ ಓದ್ತಾ ಕೂತ್ಕೊಳ್ಳೋಲ್ಲ ನೀವು. ನಿಮ್ಮ ಕೆರಿಯರ್ ಗೋಲ್ ಅನ್ನೋದು ಇದ್ದೇ ಇರುತ್ತೆ, ಅಥವಾ ನಿಮ್ಮ ಡ್ರೀಮ್ ಅನ್ನೋದು ಇದ್ದೇ ಇರುತ್ತೆ. ಸೊ ಹಾಗಾಗಿನೇ ಚೂಸ್ ಯೋರ್ ಕಾಲೇಜ್. ನಿಮಗೇನು ಬೇಕೋ ಅದನ್ನು ನೀವು ಪಡ್ಕೊಬೇಕಂದ್ರೆ ನಿಮ್ಮ ಆಸ್ಪೆಕ್ಟ್ ರೇಷಿಯೋಸ್ ಏನಿದೆ ಅದನ್ನು ನೀವು ಆಯ್ಕೆಗಳನ್ನ ಮಾಡಿಕೊಂಡು ಬೇಸ್ಡ್ ಆನ್ ದ್ಯಾಟ್ ನೀವು ಕಾಲೇಜಸ್ನ ಚೂಸ್ ಮಾಡಬೇಕಾಗುತ್ತೆ. ನಿಮ್ಮ ಫ್ರೆಂಡ್ಸ್ ಆಯ್ಕೆ ಮೇಲಲ್ಲ. ಕೀಪ್ ದಿಸ್ ಇನ್ ಮೈಂಡ್. ಎಷ್ಟೊಂದು ಜನ ನಮ್ಮ ಹುಡುಗರು ಮಾಡೋದೇ ಹೀಗೆ, ನನ್ನ ಫ್ರೆಂಡ್ ಈ ಕಾಲೇಜ್ಗೆ ಹೋಗ್ತಿದ್ದಾನೆ, ಈ ಬ್ರಾಂಚ್ ತೊಗೊತಿದ್ದಾನೆ, ಅದಕ್ಕೆ ನಾನು ಹಾಕ್ಬಿಡ್ತೀನಿ. ಅವ್ನು ಡಿಫ್ರೆಂಟ್ ಇರ್ಬೋದು, ನೀವು ಡಿಫ್ರೆಂಟ್. ರಿಮೆಂಬರ್, ಎವ್ರಿ ಒನ್ ಆರ್ ಯುನಿಕ್. ಸೊ ನೀವೇ ಡಿಫ್ರೆಂಟು, ನಿಮ್ಮ ಫ್ರೆಂಡೇ ಡಿಫ್ರೆಂಟು. ಸೊ ನಿಮ್ಮ ಐಡಿಯಾಸ್ ಮೇಲೆ ನಿಮ್ಮ ಬುದ್ಧಿವಂತಿಕೆನ ಸ್ವಲ್ಪ ಯೂಸ್ ಮಾಡಿ ಈ ಕಾಲೇಜಸ್ ಯಾಕೆ ಚೂಸ್ ಮಾಡ್ತಿದ್ದೀನಿ ಅಂತ ಕ್ವೆಶನ್ಸ್ ನಿಮಗೆ ನೀವೇ ಕೇಳ್ಕೊಳ್ಳಿ. ನೆಕ್ಸ್ಟ್, ದಿಸ್ ಇಸ್ ಸಮ್ ಕಾಮನ್ ಮಿಸ್ಟೇಕ್ಸ್ ಡ್ಯೂರಿಂಗ್ ದ ಆಪ್ಷನ್ ಎಂಟ್ರಿ. ಎವ್ರಿ ಇಯರ್ ಅಬ್ಸರ್ವ್ ಮಾಡಿರೋಂಗೆ ದೀಸ್ ಆರ್ ದ ಕಾಮನ್ ಮಿಸ್ಟೇಕ್ಸ್. ಏನು ಕಾಮನ್ ಮಿಸ್ಟೇಕ್ಸು? ಫಾಲೋಯಿಂಗ್ ಫ್ರೆಂಡ್ಸ್ ಬ್ಲೈಂಡ್ಲಿ. ನಾನು ಹೇಳ್ತಾನೆ ಬಂದಿದ್ದೀನಿ, ನಮ್ಮ ಫ್ರೆಂಡ್ಸನ್ನೇ ನಾವು ಫಾಲೋ ಮಾಡ್ಬೋದು. ನನ್ನ ಫ್ರೆಂಡ್ ಈ ಕಾಲೇಜಸ್ಗೆ ಹೋಗ್ತಿದ್ದಾನೆ, ಈ ಬ್ರಾಂಚ್ ಹಾಕ್ತಿದ್ದಾನೆ, ನಾನು ಅದನ್ನೇ ಹಾಕೋದು ಅನ್ನೋದಿದ್ದೀರಾ? ಡೋಂಟ್ ಡೂ ದ್ಯಾಟ್. ಡಿಪೆಂಡಿಂಗ್ ಓನ್ಲಿ ಆನ್ ರಿಲೇಟಿವ್ಸ್. ಸೊ ನಿಮ್ಮ ಪಿಯರ್ ಆಗಿರ್ಬೋದು, ಫ್ಯಾಮಿಲಿ ಮೆಚ್ ಆಗಿರ್ಬೋದು, ಅಥವಾ ತಂದೆ ತಾಯಿ ಆಗಿರ್ಬೋದು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕೆ ಹೋಗಲೇಬೇಡಿ. ನಿಮ್ಮ ಬುದ್ಧಿವಂತಿಕೆ ಯೂಸ್ ಮಾಡಿ. ಇಗ್ನೋರಿಂಗ್ ಪ್ರೀವಿಯಸ್ ಇಯರ್ ಕಟ್ ಆಫ್. ನಾವು ಆಗಲೇ ಹೇಳಿದೆ, ಪ್ರೀವಿಯಸ್ ಇಯರ್ ಕಟ್ ಆಫ್ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ನೋಡೋದೇ ಇಲ್ಲ. ಸೊ ಪ್ರೀವಿಯಸ್ ಇಯರ್ ಕಟ್ ಆಫ್ನು ಸಹ ನೀವು ನೋಡಬೇಕಾಗುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಪ್ರೀವಿಯಸ್ ಇಯರ್ ಕಟ್ ಆಫೇ ನಿಮಗೆ ಮುಂದೆ ಯಾವ ಡೆಸಿಷನ್ಸ್ ತೊಗೊಬೇಕು ಅಂತ ಲೀಡ್ ಮಾಡಿಕೊಡೋದು. ಸೊ ಹಾಗಾಗಿ ಪ್ರೀವಿಯಸ್ ಇಯರ್ ಕಟ್ ಆಫ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಚೂಸಿಂಗ್ ಕಾಲೇಜ್ ಓವರ್ ಬ್ರಾಂಚ್ ವಿತೌಟ್ ರಿಸರ್ಚ್. ನಾವು ಎಷ್ಟೊಂದು ಜನ ಸ್ಟೂಡೆಂಟ್ಸ್ ನೋಡಿದ್ದೀನಿ, ಕಾಲೇಜ್ ಇಷ್ಟ ಆಗಿರೋದ್ರಿಂದ ಅವ್ರು ಅನ್ಕೊಂಡಿರೋ ಬ್ರಾಂಚ್ ಅದರಲ್ಲಿ ಇಲ್ಲ ಅಂದ್ರೂ, ಅಥವಾ ಅವ್ರು ಅನ್ಕೊಂಡಿರೋ ಬ್ರಾಂಚ್ ಅಲ್ಲಿ ಸೀಟ್ ಸಿಗ್ಲಿಲ್ಲ ಅಂದ್ರೂ, ಬಟ್ ಸ್ಟಿಲ್ ದೇ ಪ್ರಿಫರ್ ದ ಕಾಲೇಜ್. ಬಿಕಾಸ್ ಆ ಕಾಲೇಜ್ ಅಂದರೆ ಅವ್ರಿಗೆ ಇಷ್ಟ ಆಗಿರ್ಬೋದು, ಅಥವಾ ಆ ಕಾಲೇಜಲ್ಲಿ ಅವ್ರ ಫ್ರೆಂಡ್ಸ್ ಸ್ಟಡಿ ಮಾಡ್ತಿರ್ಬೋದು. ಸೊ ಬೇರೆ ಬೇರೆ ಕಾರಣದಿಂದ ಆ ಕಾಲೇಜ್ನ ಚೂಸ್ ಮಾಡ್ತಾರೆ. ಅವ್ರ ಬ್ರಾಂಚ್ ಬಗ್ಗೆ ಅವ್ರ ತಲೆನೂ ಕೆಡಿಸ್ಕೊಳ್ಳಲ್ಲ, ಅಥವಾ ವೈಸ್ ವರ್ಸನೂ ಸಹ ಆಗಬಹುದು. ಸೊ ಕಾಲೇಜ್ ರಿಸರ್ಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಫಿಲ್ಲಿಂಗ್ ವೆರಿ ಫ್ಯೂ ಆಪ್ಷನ್ಸ್. ದಿಸ್ ಇಸ್ ವೆರಿ 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 ರಾಂಗ್. ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಮಾಡೋದು ಇಲ್ಲೇ, ಸರ್ ನನಗೆ 1000 ರ್ಯಾಂಕಿಂಗ್ ಬರುತ್ತೆ, ನನಗೆ ಎನಿವೇ ನನಗೆ ಆರ್ ವಿ ಕಾಲೇಜ್ ಸಿಗಲ್ಲ, ಅಥವಾ ಟಾಪ್ 1 ಕಾಲೇಜ್ ಸಿಗಲ್ಲ ಅಂತ ಅನ್ಕೊಂಡಿರೋದು ತಪ್ಪು. ನಿಮ್ಗೆ ಎಷ್ಟೇ ರ್ಯಾಂಕಿಂಗ್ ಬರಲಿ, ಟಾಪ್ ಕಾಲೇಜಸ್ ನೀವು ಯಾವ ಕಾಲೇಜ್ಗೆ ಹೋಗಬೇಕು ಅಂದ್ಕೊಂಡಿದ್ದೀರೋ, ಅದು ಆರ್ ವಿ ಆಗಿರ್ಬೋದು, ಯು ವಿ ಸಿ ಆಗಿರ್ಬೋದು, ಇನ್ನೊಂದು ಕಾಲೇಜಸ್ ಆಗಿರ್ಬೋದು, ಫಸ್ಟ್ ಪ್ರಿಯಾರಿಟಿ ಅದೇ ಕಾಲೇಜ್ಗೆ ಹಾಕಿ. ಸೊ ಫಸ್ಟ್ ಲಿಸ್ಟಲ್ಲಿ, ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಫಸ್ಟ್ ಅದೇ ಕಾಲೇಜೇ ಇರ್ಬೋದು. ಇವೊಂದು ನಿಮ್ಗೆ ಆ ಕಾಲೇಜ್ ಸಿಗಲ್ಲ ಅಂತ ಗೊತ್ತಿದ್ರೂ, ಬಟ್ ಸ್ಟಿಲ್ ಅದೇ ಕಾಲೇಜ್ನ ಪ್ರಿಯಾರಿಟಿ ಫಸ್ಟ್ ಕೊಡಿ. ಸೆಕೆಂಡ್ ಪ್ರಿಯಾರಿಟಿ ಯಾವ ಟಾಪ್ ಕಾಲೇಜಸ್ ನೀವು ಅಂದ್ಕೊಂಡಿದ್ದೀರೋ ಆ ಪ್ರಿಯಾರಿಟಿ ಸೆಕೆಂಡ್ ಕೊಡಿ. ಸೊ ಥರ್ಡ್ ಪ್ರಿಯಾರಿಟಿ ಯಾವ ಟಾಪ್ ಕಾಲೇಜಸ್ಗೆ ನೀವು ಹೋಗಬೇಕು ಅಂದ್ಕೊಂಡಿದ್ದೀರೋ ಆ ಪ್ರಿಯಾರಿಟಿನೇ ಕೊಡಿ. ಸೊ ಹೀಗೆ ಪ್ರಿಯಾರಿಟಿ ಸೆಟ್ ಮಾಡಿ. ನೀವು ಯಾವುದೇ ಕಾರಣಕ್ಕೂ ಊಹೆನೇ ಮಾಡ್ಕೊಳಕ್ಕೆ ಹೋಗ್ಬೇಡಿ, ನಾನು ಇದನ್ನು ಕೊಟ್ಟರು ನನಗೆ ಆ ಕಾಲೇಜ್ ಸಿಗಲ್ಲ ಅಂತ. ಬಿಕಾಸ್ ನೋ ಬಡಿ ಕ್ಯಾನ್ ಪ್ರೆಡಿಕ್ಟ್ ಎನಿಥಿಂಗ್. ಯಾವಾಗ ಏನು ಬೇಕಾದರೂ ಹಾಕಬಹುದು. ಸೊ ಹಾಗಾಗಿನೇ ನೀವು ನಿಮ್ಮ ರ್ಯಾಂಕಿಂಗ್ ಎಷ್ಟೇ ಬರಲಿ, ಸೊ ಟಾಪ್ ಕಾಲೇಜಸ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡಿ. ಸೊ ಹಾಗೇನೆ 1, 2, 3 ಅಂತ ಪ್ರಿಯಾರಿಟಿ ವೈಸೇ ಲಿಸ್ಟ್ ಮಾಡಿ. ಸೊ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ನಿಮಗೇನು ಎಷ್ಟು ಬೇಕಾದರೂ ಆಪ್ಷನ್ಸ್ ಹಾಕ್ಬೋದು ಆಪ್ಷನ್ ಎಂಟ್ರಿಲಿ. ದೇರ್ ಇಸ್ ನೋ ರೆಸ್ಟ್ರಿಕ್ಷನ್ಸ್ ಇನ್ ಆಪ್ಷನ್ ಎಂಟ್ರಿ. ಸೊ ನಿಮ್ಮ ರ್ಯಾಂಕ್ ಎಷ್ಟೇ ಇರಲಿ, ಫಸ್ಟ್ ಪ್ರಿಯಾರಿಟಿ ಫಸ್ಟ್ ಟಾಪ್ ಕಾಲೇಜಸ್ಸೇ ಕೊಡಿ. ಸೆಕೆಂಡ್ ಪ್ರಿಯಾರಿಟಿ ನಿಮಗೆ ಯಾವ್ದು ಸೆಕೆಂಡ್ ಪ್ರಿಯಾರಿಟಿ ಟಾಪ್ ಕಾಲೇಜಸ್ ಇರುತ್ತೆ ಅದನ್ನೇ ಕೊಡಿ.
ನಿಮ್ಗೆ ಅದು ಕಾಲೇಜ್ ಸಿಗುತ್ತಾ ಇಲ್ವಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಲಾಸ್ಟ್ ಮಿನಿಟ್ ಆಪ್ಷನ್ ರೀಅರೇಂಜ್ಮೆಂಟ್. ಸೊ ಒಂದೇ ಸಲ ರಿಸರ್ಚ್ ಎಲ್ಲ ಮಾಡಿಬಿಟ್ಟು ಪ್ರಿಯಾರಿಟೀಸ್ ವೈಸ್ನ ಸೆಟ್ ಮಾಡ್ಕೊಂಡಿರ್ತೀರಾ, ಬಟ್ ಬೇರೆ ಯಾರೋ ಏನೋ ಹೇಳಿದ್ರು ಅಂತ ಕನ್ಫ್ಯೂಷನ್ಸ್ ಆಗ್ಬಿಟ್ಟು ಮತ್ತೆ ರೀಅರೇಂಜ್ಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಆ ಒಂದು ಫೈನಲ್ ರೀಅರೇಂಜ್ಮೆಂಟ್ ಇಂದ ನೀವೇನೊಂದು ರಿಸರ್ಚ್ ಮಾಡಿರ್ತೀರಲ್ವಾ, ಸೊ ರಿಸರ್ಚ್ ಮಾಡಿರೋ ಪ್ರಕಾರ ಕರೆಕ್ಟ್ ಆಗಿದ್ರು ಫೈನಲ್ ರೀಅರೇಂಜ್ಮೆಂಟ್ ಮಾಡಬೇಕಾದ್ರೆ ಮಿಸ್ಟೇಕ್ಸ್ ಮಾಡೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಹರಿಬರಿಲಿ ಯಾವುದೇ ಕೆಲಸನೂ ಮಾಡೋದಕ್ಕೆ ಹೋಗ್ಬಿಡಿ. ಯು ಹ್ಯಾವ್ ಎನಫ್ ಟೈಮ್ ಟು ರಿಸರ್ಚ್ ಅಬೌಟ್ ಯೋರ್ ಕಾಲೇಜಸ್. ಸೊ ಹಾಗಾಗಿ ಇವಾಗಲೇ ಕೂತ್ಕೊಂಡು ನಿಮ್ಮ ಕಾಲೇಜಸ್ ರಿಸರ್ಚನ್ನು ನೀವು ಮಾಡ್ಕೊಂಡಿದ್ರೆ ಆಪ್ಷನ್ ಎಂಟ್ರಿ ಟೈಮಲ್ಲಿ ಚಿಲ್ಲಾಗಿ ಪೀಸ್ಫುಲ್ಲಾಗಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಡೋಂಟ್ ವರಿ, ಇದಿಷ್ಟು ಪ್ರೊಸೀಜರ್ಸ್ನ ಒನ್ಸ್ ಆಪ್ಷನ್ ಎಂಟ್ರಿ ಎನೇಬಲ್ ಮಾಡಿದ ತಕ್ಷಣ ಕಂಪ್ಲೀಟ್ ಡೀಟೇಲ್ಸ್ ಹೇಗೆಲ್ಲ ನೀವು ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ಸ್ ಮತ್ತೆ ಅದರ ರಿಗಾರ್ಡಿಂಗ್ ವಿಡಿಯೋ ನಾವು ಮಾಡೇ ಮಾಡ್ತೀವಿ. ಬಟ್ ಸ್ಟಿಲ್ ಅದಕ್ಕೂ ಮುಂಚೆ ನೀವು ಇಷ್ಟು ಏನು ಹೇಳಿದ್ನಲ್ಲ ಅಷ್ಟು ರಿಸರ್ಚ್ ಕಾಲೇಜ್ ಬಗ್ಗೆ ನೀವು ಮಾಡಿರಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. So your rank gets you opportunity. Everybody knows that. But your option entry determines your colleges. ಅಲ್ವಾ? ಸೊ ನಿಮ್ಗೆ ಎಷ್ಟೇ ಗುಡ್ ರ್ಯಾಂಕ್ ತೆಗೆದಿದ್ರು ನೀವು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ಡೆಫಿನೆಟ್ಲಿ ನಿಮ್ಗೆ ಅದು ವರ್ಕ್ ಆಗೋದೇ ಇಲ್ಲ. ಸೊ ಹಾಗಾಗಿ ರಿಸರ್ಚ್ ಸ್ಮಾರ್ಟ್, ಪ್ಲ್ಯಾನ್ ಸ್ಮಾರ್ಟ್ ಆ್ಯಂಡ್ ಚೂಸ್ ಸ್ಮಾರ್ಟ್. ಇಲ್ಲಿ ಮಾಡಬೇಕಾಗಿರೋದು ಹಾರ್ಡ್ ವರ್ಕ್ ಅಲ್ಲ, ಯೋರ್ ಸ್ಮಾರ್ಟ್ ವರ್ಕ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ರಿಗಾರ್ಡಿಂಗ್ ನಿಮ್ಮ ಕಾಲೇಜ್ ಆಪ್ಷನ್ ಎಂಟ್ರಿಲಿ. ಸೊ ಯು ಸಿ ದಿಸ್. ಸೊ ನಾ ಆಗಲೇ ಹೇಳಿದೆ, ಸೊ ದೀಸ್ ಆರ್ ದ ಟಾಪ್ 50 ಕಾಲೇಜಸ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕಾಲೇಜ್ ಕೋಡ್, ಕಾಲೇಜ್ ಲಿಸ್ಟ್ ಆ್ಯಂಡ್ ದೆನ್ ಯಾವ ಸಿಟಿಲಿದೆ ಅದು, ಸೊ ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ಟಾಪ್ 50 ಕಾಲೇಜಸ್ದು ಅವೈಲಬಲ್ ಇದೆ. ಸೊ ಈ PDF ಸಹ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಜೊತೆಗೆ ನಮ್ಮ ವಾಟ್ಸಪ್ ಚಾನಲಲ್ಲೂ ಸಹ ಲಿಂಕ್ ಅವೈಲಬಲ್ ಇರುತ್ತೆ, ಯು ಕ್ಯಾನ್ ವ್ಯೂ. ಇದ್ರ ಜೊತೆಗೆ ನಾ ಹೇಳ್ದಂಗೆ ಡಿಸ್ಟಿಕ್ ವೈಸ್, ಕಾಲೇಜ್ ವೈಸ್, ಬ್ರಾಂಚ್ ವೈಸ್ ಲಿಸ್ಟ್. ಸೊ ಇದನ್ನು ಸಹ ಕೊಟ್ಟಿದ್ದೀವಿ. ಕಂಪ್ಲೀಟ್ ಕಾಲೇಜ್ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ ನಿಮಗೆ. ಡಿಸ್ಟಿಕ್ ಯಾವ ಡಿಸ್ಟಿಕಲ್ಲಿ ಬರುತ್ತೆ, ಕಾಲೇಜ್ ಕೋಡ್ ಏನಿದೆ, ಕಾಲೇಜ್ ನೇಮ್ ಏನೇನಿದೆ, ಜೊತೆಗೆ ಕಾಲೇಜ್ ಯಾವ ಬ್ರಾಂಚ್ ಅದನ್ನು ಸಹ ಅವೈಲಬಲ್ ಇರುತ್ತೆ. ಸೊ ಯಾವ ಟೈಪ್ ಇದೆ, ಏಡೆಡಾ, ನೇಡೆಡಾ ಅಥವಾ ಪ್ರೈವೇಟ್ ಕಾಲೇಜಸ್ಸಾ, ಆಟೋನೋಮಸ್ಸಾ, ಗೌರ್ಮೆಂಟ್ ಕಾಲೇಜಸ್ಸಾ, ಕಂಪ್ಲೀಟ್ ಡೀಟೇಲ್ಸ್ ಅವೈಲಬಲ್ ಇದೆ. ಸೊ ಈ PDF ಸಹ ನಾನು ಅದೇ ಲಿಂಕಲ್ಲಿ ಕೊಟ್ಟಿರ್ತೀನಿ, ಯು ಕ್ಯಾನ್ ಗೆಟ್ ದಿಸ್. ಜೊತೆಗೆ ನಾನು ಆಗಲೇ ಹೇಳಿದಂಗೆ ಕಾಲೇಜ್ ರಿಸರ್ಚ್. ಸೊ ಇಷ್ಟೊತ್ತು ನಾನು ಹೇಳಿದ್ನಲ್ಲ ಕಾಲೇಜ್ ರಿಸರ್ಚ್ ಏನು ಮಾಡಬೇಕು ಅಂತ, ಅದರದ್ದು PDF ಸಹ ಅವೈಲಬಲ್ ಮಾಡಿಕೊಡ್ತೀನಿ. ಸೊ ಒಂದು ಸಲ ಈ PDF ಡೌನ್ಲೋಡ್ ಮಾಡಿ ನೀವು ನಿಮ್ಮ ರಿಸರ್ಚ್ನ ಈಸಿಯಾಗಿ ಮಾಡ್ಬೋದು. ಸರ್ ಹೇಗೆ ಮಾಡೋದು ಸರ್, ಈ ಒಂದು PDF ನಾನು ಏನೇನು ಫಿಲ್ ಮಾಡಬೇಕು? ಸೊ ಅದನ್ನು ವೆರಿ ಕ್ವಿಕ್ಕಾಗಿ ಹೇಳ್ತೀವಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್, ನೀವು ಯಾವುದೋ ಒಂದು ಕಾಲೇಜ್ ಬಗ್ಗೆ ರಿಸರ್ಚ್ ಮಾಡಿರ್ತೀರ ಆಲ್ರೆಡಿ. ಸೊ ಆ ಕಾಲೇಜ್ ನೇಮ್ ಬರೀರಿ, ಆ ಕಾಲೇಜ್ ಕೋಡ್ ಬರೀರಿ. ಸೊ ಯಾವ ಬ್ರಾಂಚಿಗೆ ಆ ಕಾಲೇಜ್ನ ಏಮ್ ಮಾಡ್ತಿದ್ದೀರಾ, ಆ ಕಾಲೇಜಲ್ಲಿ ನಿಮಗೆ ಟಾಪ್ ಪ್ರಿಯಾರಿಟಿ ಬ್ರಾಂಚ್ ಯಾವುದಿರ್ಬೋದು ಆ ಬ್ರಾಂಚ್ನ ಇಲ್ಲಿ ಹಾಕಬೇಕಾಗುತ್ತೆ. ಜೊತೆಗೆ ಪ್ರೀವಿಯಸ್ ಇಯರ್ ಕಟ್ ಆಫ್ ಎಷ್ಟಿದೆ ಆ ಕಾಲೇಜಲ್ಲಿ, ಆ ಬ್ರಾಂಚಲ್ಲಿ ಪ್ರೀವಿಯಸ್ ಇಯರ್ ಕಟ್ ಆಫ್ ಏನಿದೆ, ಸೊ ಆ ಕಟ್ ಆಫ್ ಬರೀರಿ. ಆ್ಯಂಡ್ ದೆನ್ ಫೀಸ್, ಅಪ್ರಾಕ್ಸಿಮೇಟ್ ಫೀಸ್ ಎಷ್ಟಾಗ್ಬೋದು. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಆರ್ ವಿ ಕಾಲೇಜ್ ಕೋಡ್ ಬರೀರಿ. ಆರ್ ವಿ ಕಾಲೇಜಲ್ಲಿ ಯಾವ ಬ್ರಾಂಚು, CS ಅಂತ ಅಸ್ಯೂಮ್ ಮಾಡಿ CS ಬರೀರಿ. ಪ್ರೀವಿಯಸ್ ಇಯರ್ ಕಟ್ ಆಫ್ ಕ್ಲೋಸಿಂಗ್ ಎಷ್ಟಿದೆ, ಲೆಟ್ ಅಸ್ ಅಸ್ಯೂಮ್ ದಟ್ 2000 ಇರ್ಬೋದು, 3000 ಇರ್ಬೋದು, ಎಷ್ಟೋದು ಅಸ್ಯೂಮ್ ಮಾಡಿಕೊಂಡು ಬರೀರಿ. ಸೊ ಇಲ್ಲಿ ನೀವು ಬರಿಬೇಕಾದ್ರೆ ಅಸ್ಯೂಮ್ ಮಾಡೋದಕ್ಕೆ ಹೋಗ್ಬಿಡಿ, ನಾನಿಲ್ಲಿ ಅಸ್ಯೂಮ್ ಆಗಿ ಹೇಳ್ತಿದ್ದೀನಿ. ಬಟ್ ನೀವು ಬರಿಬೇಕಾದ್ರೆ, ನೀವು ಫಿಲ್ ಮಾಡಬೇಕಾದ್ರೆ ಪ್ರೀವಿಯಸ್ ಇಯರ್ ಕಟ್ ಆಫ್ಗೆ ಹೋಗಿ ಚೆಕ್ ಮಾಡಿಬಿಟ್ಟು ನೀವು ಫಿಲ್ ಮಾಡಬೇಕಾಗುತ್ತೆ. ಫೀಸ್, ಅಪ್ರಾಕ್ಸಿಮೇಟ್ ಫೀಸ್ ಎಷ್ಟಾಗ್ಬೋದು ನಾನು ಆಗಲೇ ಹೇಳಿದ್ದೀನಿ. ಸೊ ಅದನ್ನು ನೀವು ಹಾಕಬೇಕು. ಆ್ಯಂಡ್ ದೆನ್ ಕಾಲೇಜ್ ಟೈಪ್, ಯಾವ ಕಾಲೇಜ್ ಟೈಪ್, ಏಡೆಡಾ, ಗೌರ್ಮೆಂಟಾ, ಪ್ರೈವೇಟಾ ಹಾಕಿ ಎಲ್ಲಿ ಲೊಕೇಟ್ ಆಗಿದೆ. ಸೊ ಬ್ಯಾಂಗ್ಳೂರು ಅಥವಾ ಬೇರೆ ಬೇರೆ ಸಿಟೀಸ್ ಇದೆಯಲ್ಲ, ಸೊ ಆ ಲಿಸ್ಟ್ನ ಹಾಕ್ಬೋದು. ಪ್ಲೇಸ್ಮೆಂಟ್ ರೇಟಿಂಗ್ಸ್ ಇಲ್ಲಿ 1 to 5 ಕೊಟ್ಟಿದ್ದೀನಿ. ಸೊ 1 to 5 ನೀವು ರಿಸರ್ಚ್ ಮಾಡಿರೋ ಪ್ರಕಾರ ನಿಮಗೆ ಎಷ್ಟು ರೇಟಿಂಗ್ಸ್ ಕೊಡ್ತೀರಾ. ಸೊ 1 ಇಂದ 5 ಒಳಗೆ ನೀವು ಪ್ಲೇಸ್ಮೆಂಟ್ ರೇಟಿಂಗ್ಸ್ ಕೊಡಿ. ಆ್ಯಂಡ್ ದೆನ್ ರಿಮಾರ್ಕ್ಸ್ ಏನಾದರೂ ಇದ್ದರೆ, ಸೊ ಈ ಕಾಲೇಜಸ್ ಗುಡ್, ಪ್ರಿಯಾರಿಟಿ, ಅಥವಾ ಮನೆಗೆ ನಿಯರ್ ಬೈ ಇದೆ, ಅಥವಾ ಈ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಕರೆಕ್ಟಾಗಿದೆ, ಅಥವಾ ಕರಿಕ್ಯುಲಮ್ ಚೆನ್ನಾಗಿದೆ, ಎನ್ವೈರನ್ಮೆಂಟ್ ಇದೆ, ಸೊ ನಿಮ್ಮ ಪ್ರಿಯಾರಿಟೀಸ್ ಏನಿದೆ ಆ ರಿಮಾರ್ಕ್ಸ್ನು ಸಹ ನೀವು ಬರಿಬೋದು. ಅಥವಾ ಅಟ್ ಎನಿ ಕಾಸ್ಟ್ ಇದೇ ನನ್ನ ಫಸ್ಟ್ ಕಾಲೇಜ್ ಅನ್ನಂಗಿದ್ರೆ ಪ್ರಿಯಾರಿಟಿ 1 ಅಂತಾನೆ ಬರೀರಿ. ಸೊ ದಿಸ್ ಇಸ್ ಬೇಸಿಕ್ ಕಾಲೇಜ್ ರಿಸರ್ಚ್ ಪ್ಲಾನರ್. ಇದ್ರ ಜೊತೆಗೆ ಇನ್ನೊಂದು ನಿಮಗೆ PDF ಕೊಡ್ತೀವಿ, ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅವೈಲಬಲ್ ಆಗ್ತಾ ಹೋಗುತ್ತೆ. ಈ ಒಂದು ಡೀಟೇಲ್ಸ್ನ ಇದೇ PDF ಯೂಸ್ ಮಾಡಿಕೊಂಡು ಏನು ಕೊಟ್ಟಿದ್ದೀವಲ್ವಾ ಡ್ಯೂರಿಂಗ್ ನಿಮ್ಮ ಆಪ್ಷನ್ ಎಂಟ್ರಿ ಟೈಮಲ್ಲಿ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದರಲ್ಲೂ ಏನು ಕೊಟ್ಟಿದ್ದೀವಪ್ಪ, ಕಾಲೇಜ್ ಕೋಡ್, ಕಾಲೇಜ್ ನೇಮ್, ಯಾವ ಬ್ರಾಂಚು, ಲೊಕೇಶನ್ ಏನು, ಇಲ್ಲಿ ಪ್ಲೇಸ್ಮೆಂಟ್ ರೇಟಿಂಗ್,
ಸೊ ಆಲ್ರೆಡಿ ಈ ಒಂದು PDF ಅಲ್ಲಿ ಮಾಡ್ಬಿಟ್ಟಿರ್ತೀರಾ ನೀವು. ಸೊ ದಿಸ್ ಇಸ್ ಫೈನಲ್ PDF. ಪೇರೆಂಟ್ಸ್ ಸಜೆಷನ್ಸ್. ಸೊ ಎಷ್ಟೊಂದು ಜನ ಪೇರೆಂಟ್ಸು ಸಜೆಸ್ಟ್ ಮಾಡ್ತಾರೆ, ತಮ್ಮ ಫ್ರೆಂಡ್ಸ್ ಸಜೆಸ್ಟ್ ಮಾಡ್ತಾರೆ, ಫ್ಯಾಮಿಲಿ ಮೆಟ್ಸು ಸಜೆಸ್ಟ್ ಮಾಡ್ತಾರೆ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್. ಅದಕ್ಕೇನೆ ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಒಂದು ಕಾಲೇಜಸ್ ಯಾವುದು, ರಾಮಯ್ಯ ಕಾಲೇಜ್ ಅನ್ಕೊಳ್ಳಿ. ಸೊ ರಾಮಯ್ಯ ಕಾಲೇಜಸ್ ಯಾರು ಸಜೆಸ್ಟ್ ಮಾಡಿದ್ದು, ಪೇರೆಂಟ್ಸ್ ಸಜೆಷನ್ ಮಾಡಿದ್ರೆ ಪೇರೆಂಟ್ಸ್ಗೆ ಟಿಕ್ ಹಾಕಿ, ಅಥವಾ ಫ್ರೆಂಡ್ಸ್ ಸಜೆಷನ್ ಮಾಡಿದ್ರೆ ಫ್ರೆಂಡ್ಸ್ ಟಿಕ್ ಹಾಕಿ, ಅಥವಾ ನಿಮ್ಮದೇ ಓನ್ ಪ್ರಿಫರೆನ್ಸ್ ಆಗಿದ್ರೆ ನಿಮ್ಮ ಪ್ರಿಫರೆನ್ಸ್ ಕಾಲಮ್ ಕೆಳಗಡೆ ಟಿಕ್ ಮಾಡ್ಕೊಳ್ಳಿ, ಅಥವಾ 3 ಜನನು ಪ್ರಿಫರ್ ಮಾಡಿದ್ರೆ 3 ಕಾಲಮ್ಗೂ ಟಿಕ್ ಹಾಕಿ, ಅಥವಾ ಇಬ್ರು ಮಾತ್ರ ಪ್ರಿಫರ್ ಮಾಡಿದ್ರೆ ಜಸ್ಟ್ 2 ಕಾಲಮ್ ಮಾತ್ರ ಟಿಕ್ ಹಾಕಿ. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ದೆನ್ ಯು ಆಸ್ಕ್ ವೈ ಆಮ್ ಐ ಚೂಸಿಂಗ್ ದಿಸ್ ಕಾಲೇಜ್. ಇಫ್ ಇನ್ ಕೇಸ್ ಏನಾದ್ರು ನಿಮ್ಮ ಪ್ರಿಫರೆನ್ಸ್ ಆಗಿದ್ರೆ ಯಾತಕ್ಕೋಸ್ಕರ ನಾನು ಈ ಕಾಲೇಜ್ನ ಏನ್ ಮಾಡ್ತಿದ್ದೀನಿ ಅದನ್ನ ಇಲ್ಲಿ ಬರ್ಕೊಬೇಕಾಗುತ್ತೆ. ಅಂಡ್ ದೆನ್ ಫ್ರೆಂಡ್ಸ್ ಪ್ರಿಫರ್ ಆಗಿದ್ರೆ ಯಾತಕ್ಕೋಸ್ಕರ ನನ್ನ ಫ್ರೆಂಡು ಈ ಒಂದು ಕಾಲೇಜಸ್ನ ಪ್ರಿಫರ್ ಮಾಡಿದ್ರ, ಜಸ್ಟ್ ಕ್ರಿಸ್ಪ್ ಆಗಿ ಒಂದು 2 to 3 ವರ್ಡ್ಸ್ ಅಲ್ಲಿ ಬರೋ ತರ ಬರ್ಕೊಳ್ಳಿ. ನಿಮ್ಮ ಪೇರೆಂಟ್ಸ್ ಏನಾದ್ರು ಸಜೆಸ್ಟ್ ಮಾಡಿದ್ರೆ ಅವರು ಯಾವುದಕ್ಕೋಸ್ಕರ ಸಜೆಸ್ಟ್ ಮಾಡಿದ್ರು, ಸೊ ಅದನ್ನ ನೀವು ಬರ್ಕೊಬೇಕಾಗತ್ತೆ. ನೆಕ್ಸ್ಟ್ ಬ್ರಾಂಚ್ ಇಂಟ್ರೆಸ್ಟ್. ಈ ಒಂದು ರಾಮಯ್ಯ ಕಾಲೇಜಸ್ ಅಲ್ಲಿ ಯಾವ ಬ್ರಾಂಚ್, CS ಬ್ರಾಂಚ್ ಅಲ್ಲಿ, ಸೊ ಆ ಬ್ರಾಂಚ್ ಅಲ್ಲಿ ನನಗೆ ಎಷ್ಟು ಇಂಟ್ರೆಸ್ಟ್ ಇದೆ, ಇಂಟ್ರೆಸ್ಟ್ 1 to 10 ಒಳಗಡೆ ಇಲ್ಲಿ ಮಾರ್ಕ್ಸ್ನ ಬರೀಬೋದು. ಅಂಡ್ ದೆನ್ ಪ್ಲೇಸ್ಮೆಂಟ್ಸ್ ರೇಟಿಂಗ್ ಏನಿದೆ, ಸೊ ಆ ಪ್ಲೇಸ್ಮೆಂಟ್ಸ್ ರೇಟಿಂಗ್ 1 to 10 ಅಲ್ಲಿ, ಸೊ ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ ನಾನು 1 to 5 ಅಲ್ಲಿ ನೀವು ರಿಸರ್ಚ್ ಮಾಡಿರ್ತೀರಾ, ಅಟ್ ದ ಓವರ್ ಆಲ್ ಕನ್ಸಿಡರ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ಪ್ಲೇಸ್ಮೆಂಟ್ ಅಲ್ಲಿ. ಅಂಡ್ ದೆನ್ ಕಾಲೇಜ್ ರೆಪ್ಯುಟೇಷನ್ಸ್ ಹೇಗಿದೆ, ಎಷ್ಟೊಂದು ಜನ ನೋಡ್ತಾರೆ ಕಾಲೇಜ್ ರೆಪ್ಯುಟೇಷನ್ಸ್ಗಳನ್ನು, ಸೊ ಅದನ್ನು ಸಹ ಇಲ್ಲಿ ಪಾಯಿಂಟರ್ಸ್ ಮಾಡಿ ಕೊಟ್ಟಿದ್ದೀವಿ. ಸೊ ಕಾಲೇಜ್ ರೆಪ್ಯುಟೇಷನ್ಸ್ ಇನ್ ದ ಸೆನ್ಸ್ ಆ ಕಾಲೇಜ್ ಒಳಗೆ ಹೋದ್ರೆ ನಿಮ್ಗೆ ಏನೇನು ಸಿಗುತ್ತೆ, ನಾಟ್ ಓನ್ಲಿ ಥಿಯರಿ ಬೇಸ್ಡ್ ಪುಸ್ತಕದ ಬದನೆಕಾಯಿ ಹೇಳ್ಕೊಡೋದಲ್ದಲೆ ಬೇರೆ ಏನು ಸಿಗುತ್ತೆ ನಿಮಗೆ, ಎನ್ವೈರನ್ಮೆಂಟ್ ಆಗಿರ್ಬೋದು, ಕರಿಕ್ಯುಲಮ್ ಆಗಿರ್ಬೋದು, ಅಥವಾ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಇರುತ್ತೆ. ಸೊ ಅದನ್ನು ನೀವು ಇಲ್ಲಿ ಕಾಲೇಜ್ ರೆಪ್ಯುಟೇಷನ್ಸ್ ಅಂಡರಲ್ಲಿ ಕನ್ಸಿಡರ್ ಮಾಡಿಬಿಟ್ಟು ಅದಕ್ಕೊಂದು ಕೊಡ್ಬೋದು. ಡಿಸ್ಟೆನ್ಸ್ ಫ್ರಮ್ ಹೋಮ್, ನಿಮ್ಮ ಮನೆಯಿಂದ ಅಲ್ಲಿಗೆ ನಿಮ್ಮ ಕಾಲೇಜಸ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಅಥವಾ PG ಏನಾದರೂ ಸೆಲೆಕ್ಟ್ ಮಾಡ್ತಿದ್ದೀನಿ ಅಂದರೆ PG ಫೆಸಿಲಿಟೀಸ್ ಇದೆಯಾ ಅದನ್ನು ಚೆಕ್ ಮಾಡಿಕೊಂಡು PG ಇಂದ ಕಾಲೇಜಸ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಸೊ ಅದನ್ನು ಇಲ್ಲಿ ರಿಮಾರ್ಕ್ಸಲ್ಲಿ ಹಾಕೊಬೋದು. ಜೊತೆಗೆ ಫೀಸ್ ಅಫೋರ್ಡಬಿಲಿಟಿ. ಸೊ ಈ ಒಂದು ಪರ್ಟಿಕ್ಯುಲರ್ ಕಾಲೇಜ್ಗೆ ಪರ್ಟಿಕ್ಯುಲರ್ ಬ್ರಾಂಚ್ಗೆ ನಾನು ಫೀಸ್ ಅಫೋರ್ಡಬಿಲಿಟಿ ಮಾಡಬಹುದಾ, ಆಗುತ್ತಾ, ಸೊ ಅದಕ್ಕೆ ನೀವು ರಿಮಾರ್ಕ್ಸ್ನ ಕೊಡ್ಬೋದು. ಜೊತೆಗೆ ಇದೆಲ್ಲ ಆದ ನಂತರ ಪ್ರಿಫರೆನ್ಸ್ A ಅಂದರೆ ಹೈ ಪ್ರಿಯಾರಿಟಿ, ಪ್ರಿಫರೆನ್ಸ್ B ಅಂದರೆ ಕಂಪೇರ್ ಟು ಎಗೆ ಲೋ ಪ್ರಿಯಾರಿಟಿ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಸೊ ದಿಸ್ ಇಸ್ ನನಗೆ ಹೈ ಪ್ರಿಯಾರಿಟಿಲಿ ಇದೆಯಾ ಅಥವಾ ಪ್ರಿಫರೆನ್ಸ್ B ಅಂದರೆ ಲೋ ಪ್ರಿಯಾರಿಟಿಲಿ ಇದೆಯಾ ಅಂತ. ಸೊ ಒಂದು ಸಲ ನೀವು ಇದೆಲ್ಲ ಫಿಲ್ ಆಗಿ ಕರೆಕ್ಟಾಗಿ ಫಿಲ್ ಮಾಡಿದ್ಮೇಲೆ ಕಮ್ ಬ್ಯಾಕ್ ಟು ದಿಸ್ ಲಾಸ್ಟ್ ಕಾಲಮ್. ಈ ಲಾಸ್ಟ್ ಕಾಲಮ್ ಅಲ್ಲಿ ಏನಿದೆ ಅಂದ್ರೆ ಫೈನಲ್ ಪ್ರಿಫರೆನ್ಸ್. ಇದೆಲ್ಲ ರಿಸರ್ಚ್ ಮಾಡಿ ಹಾಗಿರುತ್ತೆ ನಿಮಗೆ, ಬಟ್ ಫೈನಲ್ ಪ್ರಿಫರೆನ್ಸ್ ಏನಿದೆ, ಪ್ರಿಯಾರಿಟಿ 1, 2, 3, 4 ಇದನ್ನ ನೀವು ಲಿಸ್ಟ್ ಔಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಸಲ ಇದೆಲ್ಲ ಕಾಲಮ್ ಫಿಲ್ ಮಾಡಾದ್ಮೇಲೆ, ಎಲ್ಲ ಕಾಲೇಜಸ್ಗೂ ಫಿಲ್ ಮಾಡಾದ್ಮೇಲೆ ಕಮ್ ಬ್ಯಾಕ್ ಟು ದ ಲಾಸ್ಟ್ ಕಾಲಮ್. ಇಲ್ಲಿ ನೀವು ಪ್ರಿಯಾರಿಟಿ 1 and 2 ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಫಸ್ಟ್ ಕಾಲಮ್ ಅಲ್ಲಿ ಇರೋ ಕಾಲೇಜಸ್ ನನಗೆ ಪ್ರಿಯಾರಿಟಿ 10, ಸೊ ಗಿವ್ ಇಟ್ ಆಸ್ ಅ 10th ಪ್ರಿಯಾರಿಟಿ. ಥರ್ಡ್ ಕಾಲಮ್ ಅಲ್ಲಿರೋ ಥರ್ಡ್ ರೋ ಅಲ್ಲಿರೋ ಕಾಲೇಜಸ್ ನನಗೆ ಫಸ್ಟ್ ಪ್ರಿಯಾರಿಟಿ, ರೈಟ್ ಇಟ್ ಆಸ್ ಅ ಫಸ್ಟ್ ಪ್ರಿಯಾರಿಟಿ ಅಂತ. ಸೊ ಹಾಗೇನೆ ನೀವು ಪ್ರಿಯಾರಿಟಿ ವೈಸ್ನ ಸೆಟ್ ಮಾಡ್ಕೊಂಡ್ರೆ ಡ್ಯೂರಿಂಗ್ ನಿಮ್ಮ ಆಪ್ಷನ್ ಎಂಟ್ರಿ ಟೈಮಲ್ಲಿ ಇದೊಂದು ಶೀಟ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು, ನಿಮ್ಗೆ ಈಸಿಯಾಗಿ ಇದೇ ರೀತಿಯಲ್ಲಿ ಆಪ್ಷನ್ಸು ಮಾಡ್ತಾ ಹೋಗಬೇಕು. ಬಿಕಾಸ್ ಎಲ್ಲ ಡೀಟೇಲ್ಸು ಇದರಲ್ಲೇ ಫಿಲ್ ಮಾಡಿಬಿಟ್ಟಿರ್ತೀರ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ ನಿಮಗೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು PDF ನಿಮಗೆ ಎಲ್ಲಿ ಸಿಗುತ್ತೆ, ಆಲ್ ದ ಡೀಟೇಲ್ಸ್ PDF ನಿಮಗೆ ನಿಮ್ಮ ಕಾಲೇಜ್ ಲಿಸ್ಟ್ ಆಗಿರ್ಬೋದು, ಟಾಪ್ 50 ಕಾಲೇಜಸ್ ಆಗಿರ್ಬೋದು, ರಿಸರ್ಚ್ ಪ್ಲಾನರ್ ಆಗಿರ್ಬೋದು, ಕಂಪ್ಲೀಟ್ PDF ನಮ್ಮ ವಾಟ್ಸಪ್ ಚಾನಲಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ನಿಮಗೆ ಅವೈಲಬಲ್ ಆಗ್ತಾ ಹೋಗುತ್ತೆ. ಸೊ ಪ್ಲೀಸ್ ಡೂ ಜಾಯ್ನ್ ಅವರ್ ಚಾನಲ್ ಆ್ಯಂಡ್ ದೆನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ರಿಮೆಂಬರ್, choosing your option entry determines your opportunity. So research smart, this is very very important. So ಇದಿಷ್ಟು ನಿಮ್ಮ ಆಪ್ಷನ್ ಎಂಟ್ರಿ ಅಂಡ್ ದೆನ್ ಫೀ ಸ್ಟ್ರಕ್ಚರ್ ಕುರಿತಾದಂತೆ. ಸೊ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾವು ಆಗಲೇ ಹೇಳ್ದಂಗೆ ನಿಮ್ಮ ಬ್ಯಾಂಕ್ ಲೋನ್ ಆಗಿರ್ಬೋದು, ಸೊ ಲೋನ್ ಎಜುಕೇಷನ್ಸ್ ಲೋನ್ ಹೇಗೆ ತಗೊಳ್ಳೋದ್ರು ಅನ್ನೋದ್ರ ಕುರಿತಾದಂತೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಜೊತೆಗೆ ಕಟ್ ಆಫ್ ಮಾರ್ಕ್ಸ್ನ ಹೇಗೆ ಅನಾಲಿಸಿಸ್ ಮಾಡೋದು ಇದ್ರ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಕಡೆಯಿಂದ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಡೋಂಟ್ ವರಿ, ಅಪ್ಕಮಿಂಗ್ ವಿಡಿಯೋಸಲ್ಲಿ ಇದನ್ನು ನಾವು ಕವರ್ ಮಾಡ್ತೀವಿ. ಸೊ ಸ್ಟೇ ಟ್ಯೂನ್ ಆ್ಯಂಡ್ ಡೂ ದ ಸ್ಮಾರ್ಟ್ ವರ್ಕ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.